ನಿಮ್ಮ ಫೋನಲ್ಲಿ ಕ್ಯಾಪ್ಕಟ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ, ಬಟ್ ಅದರಲ್ಲಿ ನಿಮಗೆ ಗೊತ್ತಾಗ್ತಿಲ್ಲ ಹೇಗೆ ಎಡಿಟಿಂಗ್ ಮಾಡಬೇಕು ಅಂತ. ಆ್ಯಂಡ್ ಹಾಗೆ ಸುಮಾರು ಫೀಚರ್ಸಲ್ಲಿ ನಿಮಗೆ ಯೂಸ್ ಮಾಡೋಕ್ಕೆ ಹೋದರೆ ಅಲ್ಲಿ ನೋ ಇಂಟರ್ನೆಟ್ ಕನೆಕ್ಷನ್ ಪ್ರಾಬ್ಲಮ್ ಕೂಡ ಫೇಸ್ ಮಾಡ್ತಿದ್ದೀರಾ ಅಂದರೆ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಬೇಸಿಕ್ಕಿಂದ ಹಿಡಿದು ಆದಷ್ಟು ಒಂದು ಒಳ್ಳೆ ವೀಡಿಯೋಸ್ನ ಎಡಿಟ್ ಮಾಡಬೇಕು ಆ ರೀತಿ ಪ್ರಿಪೇರ್ ಆಗ್ತೀರಾ ಈ ವಿಡಿಯೋನಿಂದ. ಹಾಗೆ ಯೂಟ್ಯೂಬಲ್ಲೂ ಕೂಡ ನಿಮಗೆ ಅಷ್ಟು ಡೀಟೇಲ್ ಓರಿಯೆಂಟೆಡ್ ನಮ್ಮ ಕನ್ನಡ ಲ್ಯಾಂಗ್ವೇಜಲ್ಲಿ ಅಷ್ಟು ಡೀಟೇಲ್ ಓರಿಯೆಂಟೆಡ್ ಬಿಗಿನರ್ ಫ್ರೆಂಡ್ಲಿ ಕೋರ್ಸು ಇಲ್ಲ. ಸೊ ಹಾಗಾಗಿ ಈ ವಿಡಿಯೋನ ನೀವು ಕಂಪ್ಲೀಟ್ ವಾಚ್ ಮಾಡ್ತೀರಾ ಅಂದರೆ ಒಂದು ಒಳ್ಳೆ ವೀಡಿಯೋಸ್ನ ಎಡಿಟ್ ಮಾಡೋ ರೀತಿ ಪ್ರಿಪೇರ್ ಆಗ್ತೀರಾ ನೀವು. ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಗೈಸ್, ಫಸ್ಟ್ ಆಫ್ ಆಲ್ ನೀವು ಗೂಗಲಿಂದ ಕ್ಯಾಪ್ಕಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಅಥವಾ ನೀವು ಡಿಸ್ಕ್ರಿಪ್ಷನಿಂದ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಲೇಟೆಸ್ಟ್ ಕ್ಯಾಪ್ಕಟ್ ವರ್ಷನ್ ಮತ್ತು VPN ಆ್ಯಪ್ ಸಿಗುತ್ತೆ. ಇದೇ ಅಲ್ಲ, ಈ ಗ್ರೂಪಲ್ಲಿ ನಿಮಗೆ ಲೇಟೆಸ್ಟ್ AI ಅಪ್ಡೇಟ್ಸ್ ಮತ್ತು ಟೆಕ್ ಅಪ್ಡೇಟ್ಸ್ ಸಿಗ್ತಾನೆ ಇರುತ್ತೆ. ಸೊ ನೀವು ಕ್ಯಾಪ್ಕಟ್ನ ಡೌನ್ಲೋಡ್ ಮಾಡಿದ್ಮೇಲೆ ಈ VPN ಆ್ಯಪ್ ಕೂಡ ಡೌನ್ಲೋಡ್ ಮಾಡ್ಕೋಬೇಕು. ಸೊ ಈ VPN ಆ್ಯಪ್ ಏನಕ್ಕೆ ಡೌನ್ಲೋಡ್ ಮಾಡಬೇಕು ಅಂದ್ರೆ, ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ ನಿಮಗೆ ಕ್ಯಾಪ್ಕಟ್ ಅಲ್ಲಿ ಎಫೆಕ್ಟ್ಸ್, ಟ್ರಾನ್ಸಿಷನ್ ಮತ್ತು ಅದರ್ ಫೀಚರ್ಸ್ ನ ಆಕ್ಸೆಸ್ ಮಾಡಕ್ ಹೋದ್ರೆ ನೀವು ನೋ ಇಂಟರ್ನೆಟ್ ಕನೆಕ್ಷನ್ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀರಾ, ಅದು ಈ VPN ಆ್ಯಪ್ ಸಾಲ್ವ್ ಮಾಡುತ್ತೆ. ಸೊ ಎರಡು ಆ್ಯಪ್ ಡೌನ್ಲೋಡ್ ಮಾಡೋದ್ಮೇಲೆ ನೀವು ಯಾವಾಗ್ಲೂ ಕ್ಯಾಪ್ಕಟ್ ಆ್ಯಪ್ ಓಪನ್ ಮಾಡೋ ಮುಂಚೆ ಈ VPN ಆ್ಯಪ್ ನ ಓಪನ್ ಮಾಡಿ ನೀವು ಬೇರೆ ಕಂಟ್ರಿ ಸರ್ವರ್ ನ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅವಾಗ ಮಾತ್ರ ನೀವು ಈ ಫೀಚರ್ಸ್, ಟ್ರಾನ್ಸಿಷನ್, ಎಫೆಕ್ಟ್ಸ್ ಎಲ್ಲ ನೀವು ಕ್ಯಾಪ್ಕಟ್ ಅಲ್ಲಿ ಆಕ್ಸೆಸ್ ಮಾಡೋಕ್ಕಾಗೋದು. ಸೊ ಎರಡು ಆಪ್ಸ್ ನ ಡೌನ್ಲೋಡ್ ಮಾಡಾದ್ಮೇಲೆ ಫಸ್ಟ್ ನೀವು ಕ್ಯಾಪ್ಕಟ್ ನ ಓಪನ್ ಮಾಡಿ ಕನೆಕ್ಟ್ ಮಾಡ್ಕೊಳ್ಳಿ ಬೇರೆ ಕಂಟ್ರಿ ಸರ್ವರ್ಗೆ. ದೆನ್ ಕ್ಯಾಪ್ಕಟ್ ನ ಓಪನ್ ಮಾಡಿ. ಸೊ ಸ್ಟಾರ್ಟಿಂಗ್ ಕ್ಯಾಪ್ಕಟ್ ಓಪನ್ ಮಾಡಿದ ತಕ್ಷಣ ಇಂಟರ್ಫೇಸ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಏನೇನು ಫೀಚರ್ಸ್ ಇದೆ ಆಪ್ಸ್ ಅಂತ ಇಂಟರ್ಫೇಸ್ ನಿಮಗೆ ಹೇಳ್ತೀನಿ, ಏನೇನೆಲ್ಲ ಇದೆ ಈ ಕ್ಯಾಪ್ಕಟ್ ಅಲ್ಲಿ. ನೋಡ್ಬೋದು ಸುಮಾರು ಆಪ್ಷನ್ ಸಿಗುತ್ತೆ ಇಲ್ಲಿ ನಿಮಗೆ. ಇಲ್ಲಿ ಫಸ್ಟ್ ಆಫ್ ಆಲ್ ನಿಮಗೆ ನ್ಯೂ ಪ್ರಾಜೆಕ್ಟ್ ಕೆಳಗಡೆ ಪೋಸ್ಟ್ ಟೆಂಪ್ಲೇಟ್ ಸಿಗುತ್ತೆ. ಇದರಲ್ಲಿ ನಿಮಗೆ ಪ್ರೀ ಡಿಸೈನ್ ಟೆಂಪ್ಲೇಟ್ಸ್ ಎಲ್ಲ ಇರುತ್ತೆ. ಅಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೊಂಡು ಈ ತರ ಟೆಂಪ್ಲೇಟ್ಸ್ ಅಲ್ಲಿ ನೀವು ನಿಮ್ಮ ಫೋಟೋಸ್ ನ ಕನ್ವರ್ಟ್ ಮಾಡ್ಕೋಬಹುದು, ಆ ತರ ಇರುತ್ತೆ. ಹಾಗೆ ಇಲ್ಲಿ ನಿಮಗೆ ಆಟೋ ಕಟ್ ಅಂತ ಇರುತ್ತೆ. ಇದರಲ್ಲಿ ನೀವು ನಿಮ್ಮ ಕ್ಲಿಪ್ಸ್ ನ ಇಂಪೋರ್ಟ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಅದೇ ಕಟ್ ಮಾಡ್ಕೊಡುತ್ತೆ. ಹಾಗೆ ಸುಮಾರು ಆಪ್ಷನ್ಸ್ ಇದೆ ನೋಡ್ಬೋದು. ಇಲ್ಲಿ AI ಟೂಲ್ಸ್ ಇದೆ, ಫೋಟೋ ಎಡಿಟಿಂಗ್ ಇದೆ, ಅಂಡ್ ಹಾಗೆ ಅಲ್ಲಿ ಮಾರ್ಕೆಟಿಂಗ್ ಟೂಲ್ಸ್ ಕೂಡ ಇದೆ. ಇಲ್ಲಿ ನೀವು ನಿಮ್ಮ ಪ್ರಾಡಕ್ಟ್ನ ಅಥವಾ ಕ್ಲೋದಿಂಗ್ ಬ್ರ್ಯಾಂಡ್ ಏನಾದ್ರೂ ಇದ್ರೆ ನೀವು AI ಇಂದ ಕ್ರಿಯೇಟ್ ಮಾಡ್ಬೋದು, ಮಾರ್ಕೆಟಿಂಗ್ ಮಾಡ್ಬೋದು ಈ ತರ AI ಮಾಡೆಲ್ಸ್ನ ಸೆಲೆಕ್ಟ್ ಮಾಡಿಕೊಂಡು. ಸೊ ಸುಮಾರು ಫೀಚರ್ಸ್ ಇದೆ ನೋಡ್ಬೋದು. ನೀವು ಯೂಸ್ ಮಾಡ್ತಾ ನೀವು ಯೂಸ್ ಟು ಆಗ್ತೀರಾ, ಈ ಫೀಚರ್ಸ್ ಎಲ್ಲ ಆರಾಮಾಗಿ ಗೊತ್ತಾಗುತ್ತೆ ನಿಮಗೆ. ಸೊ ಗೈಸ್, ಈಗ ಒಂದು ವಿಡಿಯೋನ ಇಂಪೋರ್ಟ್ ಮಾಡಿ ನಿಮಗೆ ಬೇಸಿಕ್ ಎಡಿಟಿಂಗ್ನ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತು. ಸೊ ಫಸ್ಟ್ ಆಫ್ ಆಲ್ ನಾವು ಸೆಲೆಕ್ಟ್ ಮಾಡಾದ್ಮೇಲೆ ಈಗ ಬೇಸಿಕ್ ಎಡಿಟಿಂಗ್ ಅಲ್ಲೇ ಇಂಟರ್ಫೇಸ್ ಅಲ್ಲೇ ಶೋ ಆಗುತ್ತೆ. ಈ ತರ ನಾವು ಫ್ರಂಟ್ ಅಂಡ್ ಬ್ಯಾಕ್ ಸೈಡ್ ಮಾತ್ರ ನಾವು ಇಂಪೋರ್ಟ್ ಮಾಡೋ ಟೈಮಲ್ಲಿ ಆ ಥರ ಶೋ ಆಗುತ್ತೆ. ಸೊ ನೋಡ್ಬೋದು, ಇದು ನಮ್ದು ಮೇನ್ ಟೈಮ್ ಲೈನು. ಇದರಲ್ಲೇ ನಾವು ಎಲ್ಲ ಎಡಿಟಿಂಗ್ ಎಲ್ಲ ಮಾಡೋದು. ಇಲ್ಲಿ ಕೆಳಗಡೆ ಇರೋ ಆಪ್ಷನ್ಸ್ ಎಲ್ಲ ನೋಡ್ಬೋದು ನೀವು ಎಷ್ಟು ಆಪ್ಷನ್ಸ್ ಇದೆ ಅಂತ. ಸೊ ಮೊದಲನಾಗಿ ನಾನು ಹೇಗೆ ಕಟ್ಟಿಂಗ್ ಮಾಡಬೇಕು, ಹೇಗೆ ಅನ್ವಾಂಟೆಡ್ ಪಾರ್ಟ್ನ ನಾವು ರಿಮೂವ್ ಮಾಡಬೇಕು ಅಂತ ಇದು ಟೈಮ್ ಲೈನ್ ಕಾಣ್ತಿದೆಯಲ್ಲ, ಇದು ಕಡ್ಡಿ ಕಾಣ್ತಿದೆಯಲ್ಲ, ಇದೇ ನಮ್ದು ಕರ್ಸರ್ ಟೈಮ್ ಲೈನ್, ಮೇನ್ ಟೈಮ್ ಲೈನ್. ಸೊ ಈ ಟೈಮ್ ಲೈನ್ ಕಾಣ್ತಿದೆಯಲ್ಲ, ಇದು ಕಡ್ಡಿ, ಇದು ಎಲ್ಲಿ ಹೋಗುತ್ತೆ ಅಲ್ಲಿ ಪಾರ್ಟ್ ಮೇಲೆ ಹೋಗ್ಬಿಟ್ಟು ನೀವು ಎಡಿಟಿಂಗ್ ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಆ ಪಾರ್ಟ್ ಮಾತ್ರ ಕಟ್ ಆಗುತ್ತೆ. ಸೊ ಈ ತರ ನೀವು ಕಟ್ ಮಾಡ್ಕೋಬಹುದು. ನೋಡಿ, ಲಾಸ್ಟ್ ಅನ್ವಾಂಟೆಡ್ ಪಾರ್ಟ್ಸ್ ಏನೇ ಇದ್ರು ನೀವು ಆ ಟೈಮ್ ಲೈನ್ ಅದ್ರ ಮೇಲೆ ಹೋಗ್ಬಿಟ್ಟು ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಪಾರ್ಟ್ ಕಟ್ ಆಗುತ್ತೆ. ನೋಡ್ಬೋದು, ಈ ತರ ಕಟ್ ಮಾಡಬೇಕು. ಸೊ ಅಲ್ಲಿ ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆ ಪಾರ್ಟ್ ಮಾತ್ರ ಕಟ್ ಆಗುತ್ತೆ. ಹಾಗೆ ನೀವು ಒಂದು ಕ್ಲಿಪ್ ನ ಮ್ಯೂಟ್ ಮಾಡಬೇಕು ಅಂದ್ರೆ ಸೌಂಡ್ ನ ಸೆಲೆಕ್ಟ್ ಮಾಡ್ಬಿಟ್ಟು ನೀವು ಸೌಂಡ್ ನ ಅಡ್ಜಸ್ಟ್ ಮಾಡ್ಕೋಬಹುದು. ಸೊ ಅದಾದ್ಮೇಲೆ ಇಷ್ಟೆಲ್ಲ ಆಪ್ಷನ್ಸ್ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಈ ಆಪ್ಷನ್ಸ್ ಅಲ್ಲಿ ನಿಮ್ಗೆ ಏನೇನ್ ಸಿಗುತ್ತೆ ಅಂತ. ಈ ಎಡಿಟ್ ಆಪ್ಷನ್ಸ್ ಅಲ್ಲಿ ತುಂಬಾನೇ ಫೀಚರ್ಸ್ ಇದೆ. ಈ ಲಾಸ್ಟ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೇನ್ ವಿಡಿಯೋ ಎಡಿಟ್ ಮಾಡಿ ನಿಮ್ಗೆ ತೋರಿಸ್ಕೊಡ್ತೀನಿ ಹೇಗೆ ಎಡಿಟ್ ಮಾಡೋದು ಅಂತ. ಇದೊಂದು ಬಿಟ್ಟು ನಿಮ್ಗೆ ಬೇರೆ ಫೀಚರ್ಸ್ ಇದ್ರಲ್ಲಿ ಏನೇನಿದೆ ಅಂತ ತೋರಿಸ್ಕೊಡ್ತೀನಿ. ಹಾಗೆ ಈ ತರ ಕೂಡ ನೀವು ಎಡಿಟ್ ಮಾಡ್ಕೋಬಹುದು. ಕ್ಲಿಪ್ ನ ಲಾಂಗ್ ಪ್ರೆಸ್ ಮಾಡಿ ಜಸ್ಟ್ ಫ್ರಂಟ್ ಅಂಡ್ ಬ್ಯಾಕ್ ಸೈಡ್ ಮಾತ್ರ ನೀವು ಸ್ಕ್ರೋಲ್ ಮಾಡಿ ಎಡಿಟ್ ಮಾಡ್ಕೋಬಹುದು. ಬಟ್ ಮಧ್ಯದಲ್ಲಿ ಅನ್ವಾಂಟೆಡ್ ಪಾರ್ಟ್ ಏನಾದ್ರು ರಿಮೂವ್ ಮಾಡಬೇಕು, ಆ ಕರ್ಸರ್ ಟೈಮ್ ಲೈನ್ ನ ನೀವು ಮೇಲ್ಗಡೆ ತಗೊಂಡು ಹೋಗ್ಬಿಟ್ಟು ಆ ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಮಾತ್ರ ಕಟ್ ಆಗೋದು. ಹಾಗೆ ನೀವು ವಿಡಿಯೋನ ಏನಾದ್ರು ಫಾಸ್ಟ್ ಫಾರ್ವರ್ಡ್ ಮಾಡಬೇಕು ಅಂದ್ರೆ ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ವಿಡಿಯೋ ನೀವು ಫಾಸ್ಟ್ ಫಾರ್ವರ್ಡ್ ಮಾಡಬಹುದು, ಸ್ಲೋ ಕೂಡ ಮಾಡಬಹುದು. ಈ ಸ್ಪೀಡ್ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ. ಹಾಗೆ ನೀವು ಇನ್ಸ್ಟಾಗ್ರಾಮ್ ನಲ್ಲಿ ಸ್ಪೀಡ್ ರ್ಯಾಂಪಿಂಗ್ ವಿಡಿಯೋಸ್ ನ ನೋಡಬಹುದು. ಹಾಗೆ ಕರ್ವ್ ಆಪ್ಷನ್ ಇಂದ ನೀವು ಸ್ಪೀಡ್ ರ್ಯಾಂಪಿಂಗ್ ವಿಡಿಯೋಸ್ ನ ಕ್ರಿಯೇಟ್ ಮಾಡಬಹುದು. ಸೊ ಇಲ್ಲಿ ಸ್ಪೀಡ್ ರ್ಯಾಂಪಿಂಗ್ ವಿಡಿಯೋಸ್ ಅಂದ್ರೆ ಒಂದು ಸ್ಟೇಬಲ್ ವಿಡಿಯೋದಲ್ಲಿ ನಿಮಗೆ ಫಾಸ್ಟ್ ಫಾರ್ವರ್ಡ್ ಇರುತ್ತೆ, ಸ್ಲೋ ಮೂವ್ ಇರುತ್ತೆ, ಅದಕ್ಕೆ ನಾವು ಸ್ಪೀಡ್ ರ್ಯಾಂಪಿಂಗ್ ಅಂತೀವಿ. ಸೊ ಒಂದ್ ಸೆಕ್ಷನ್ ನೀವು ಸ್ಲೋ ಆಗಿ ತೋರಿಸಬೇಕು, ಒಂದ್ ಸೆಕ್ಷನ್ ನೀವು ಫಾಸ್ಟ್ ಆಗಿ ತೋರಿಸಬೇಕು ಅಂದ್ರೆ ಅದನ್ನ ಸ್ಪೀಡ್ ರ್ಯಾಂಪಿಂಗ್ ಅಂತೀವಿ. ಸೊ ಆ ಎಫೆಕ್ಟ್ ನ ನಾವು ಈ ಕರ್ವ್ ಆಪ್ಷನ್ ನಾವು ಮಾಡಬಹುದು. ಸೊ ನೀವು ಈ ಆಪ್ಷನ್ ನ ಸೆಲೆಕ್ಟ್
ಸೆಲೆಕ್ಟ್ ಮಾಡಿಕೊಂಡು ಸ್ಪೀಡ್ ರ್ಯಾಂಪಿಂಗ್ ವಿಡಿಯೋಸ್ನ ಕ್ರಿಯೇಟ್ ಮಾಡ್ಬೋದು. ಹಾಗೆ ಇಲ್ಲಿ ಸುಮಾರು ಪ್ರೀಸೆಟ್ ಸ್ಪೀಡ್ ರ್ಯಾಂಪಿಂಗ್ ಆಪ್ಷನ್ಸ್ ಇರುತ್ತೆ. ಅದನ್ನ ಜಸ್ಟ್ ಅಪ್ಲೈ ಮಾಡಿದ್ರೆ ಅದೇ ಆಟೋಮೆಟಿಕ್ ಆಗಿ ಅಪ್ಲೈ ಆಗುತ್ತೆ. ಅಡ್ಜಸ್ಟ್ ಕೂಡ ನಾವು ಮಾಡ್ಕೋಬಹುದು. ಅದರಲ್ಲಿ ಕಸ್ಟಮ್ ಆಪ್ಷನ್ ಇದೆ ನೋಡಿ, ಅದರಿಂದ ಕಸ್ಟಮ್ ಕೂಡ ನಾವು ಮಾಡ್ಕೋಬಹುದು. ಸೊ ಈ ವೆಲಾಸಿಟಿ ಎಫೆಕ್ಟ್ ಬಂದು ಮ್ಯೂಸಿಕ್ ನ ಡಿಟೆಕ್ಟ್ ಮಾಡಿಕೊಂಡು ಅದೇ ರೀತಿ ಅದೇ ಪ್ರಕಾರ ಈ ಎಫೆಕ್ಟ್ ಅಪ್ಲೈ ಆಗುತ್ತೆ. ಸೊ ಕರೆಂಟ್ಲಿ ಈ ಕ್ಲಿಪ್ ಅಲ್ಲಿ ಮ್ಯೂಸಿಕ್ ಇಲ್ಲ. ನೀವು ಒಂದ್ಸರಿ ಟ್ರೈ ಮಾಡಿ ಈ ಎಫೆಕ್ಟ್ ನ ಮ್ಯೂಸಿಕ್ ಅಪ್ಲೈ ಮಾಡ್ಕೊಂಡು ನಿಮ್ ವಿಡಿಯೋಸ್ ನ ನೀವು ಪ್ರಾಕ್ಟೀಸ್ ಮಾಡ್ತಿರಲ್ಲ ಅದರಲ್ಲಿ ಟ್ರೈ ಮಾಡಿ. ಸೊ ಅದಾದ್ಮೇಲೆ ಸೌಂಡ್ ಸೆಕ್ಷನ್ ಅಲ್ಲಿ ಹೋಗ್ತೀರಾ ಅಂದ್ರೆ ಸೊ ಇದರಿಂದ ನೀವು ನಿಮ್ಮ ಬ್ಯಾಕ್ ಗ್ರೌಂಡ್ ಸೌಂಡ್ ನ ಅಪ್ಲೈ ಮಾಡ್ಕೋಬಹುದು. ಸಿಂಪ್ಲಿ ನೀವು ಆ ಸೌಂಡ್ ಇದೆಲ್ಲ ಸೌಂಡ್ ಮೇಲೆ ಟ್ಯಾಪ್ ಮಾಡಿದ್ರೆ ಇಲ್ಲಿಂದ ನೀವು ನಿಮ್ಮ ಡಿವೈಸ್ ಅಲ್ಲಿರೋ ಸೌಂಡ್ ನ ಸೆಲೆಕ್ಟ್ ಕೂಡ ಮಾಡ್ಕೋಬಹುದು. ಹಾಗೆ ಈ ಆಪ್ ಅಲ್ಲಿ ಸುಮಾರು ಪ್ರೀಲೋಡೆಡ್ ಆಪ್ಷನ್ಸ್ ಮ್ಯೂಸಿಕ್ ಆಪ್ಷನ್ಸ್ ಇರುತ್ತೆ. ಇದರಲ್ಲಿ ನೀವು ಸ್ವಲ್ಪ ನೋಡ್ಬಿಟ್ಟು ಸೆಲೆಕ್ಟ್ ಮಾಡಬೇಕು. ಏನಕ್ಕಂದ್ರೆ ಇದರಲ್ಲಿ ಸುಮಾರು ಕಾಪಿರೈಟ್ ಮ್ಯೂಸಿಕ್ ಇರುತ್ತೆ ಅಂಡ್ ಹಾಗೆ ನೋ ಕಾಪಿರೈಟ್ ಮ್ಯೂಸಿಕ್ ಇರುತ್ತೆ. ಸೊ ನಿಮ್ಮ ಯೂಟ್ಯೂಬ್ ಚಾನೆಲ್ ಏನಾದ್ರು ಇದ್ರೆ ಇದರಿಂದ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ವಿಡಿಯೋಸ್ಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಏನು ಹಾಕಕ್ ಹೋಗ್ಬೇಡಿ. ಏನಕ್ಕಂದ್ರೆ ಕಾಪಿರೈಟ್ ಬಂದ್ಬಿಡುತ್ತೆ. ಸೊ ಆದಷ್ಟು ಇದರಿಂದ ಈ ಆಪ್ ಇಂದ ಇರೋ ಮ್ಯೂಸಿಕ್ ಆಡ್ ಮಾಡಕ್ಕೆ ಅವಾಯ್ಡ್ ಮಾಡಿ. ಸೌಂಡ್ ಎಫೆಕ್ಟ್ಸ್ ಏನಿಲ್ಲ ನೀವು ಅಪ್ಲೈ ಮಾಡ್ಕೋಬಹುದು. ಸುಮಾರು ಆಪ್ಷನ್ಸ್ ಇರುತ್ತೆ ಇದರಲ್ಲಿ ಸೌಂಡ್ ಎಫೆಕ್ಟ್ಸ್ ನೋಡ್ಬೋದು. ತುಂಬಾನೇ ಆಪ್ಷನ್ಸ್ ಇದೆ. ನೀವೇನಾದ್ರೂ ಸರ್ಚ್ ಮಾಡಿ ಕೂಡ ಸೌಂಡ್ ಎಫೆಕ್ಟ್ಸ್ ನ ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬಹುದು. ಹಾಗೆ ಇದರಲ್ಲಿ ನಿಮಗೆ ಟೆಕ್ಸ್ಟ್ ಆಡಿಯೋ ಕೂಡ ಇರುತ್ತೆ. ಇದರಲ್ಲಿ ಏನಂದ್ರೆ ನಿಮ್ಮ ಸ್ಕ್ರಿಪ್ಟ್ ನ ಇಲ್ಲಿ ಟೈಪ್ ಮಾಡಿದ್ರೆ ಅದಕ್ಕೆ AI ವಾಯ್ಸ್ ರೆಕಾರ್ಡ್ ಕೊಡುತ್ತೆ. ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜಸ್ ಇರುತ್ತೆ, ರೀಜನಲ್ ಲ್ಯಾಂಗ್ವೇಜಸ್ ಇರಲ್ಲ, ಇಂಟರ್ನ್ಯಾಷನಲ್ ಎಲ್ಲ ಲ್ಯಾಂಗ್ವೇಜಸ್ ಸಿಗೋದು. ಅಂಡ್ ಹಾಗೆ ಇದರಲ್ಲಿ ನಿಮಗೆ ಸೌಂಡ್ ನ ಎಕ್ಸ್ಟ್ರಾಕ್ಟ್ ಕೂಡ ಮಾಡ್ಕೋಬಹುದು. ನಿಮ್ಮ ವಿಡಿಯೋ ಸೌಂಡ್ ನ ಎಕ್ಸ್ಟ್ರಾಕ್ಟ್ ಮಾಡ್ಕೋಬಹುದು. ಹಾಗೆ ಇದರಲ್ಲಿ ನೀವು ಡೈರೆಕ್ಟ್ ಆಗಿ ನಿಮ್ಮ ವಾಯ್ಸ್ ನ ರೆಕಾರ್ಡ್ ಕೂಡ ಮಾಡ್ಕೋಬಹುದು. ಅದಾದ್ಮೇಲೆ ನಿಮ್ಗೆ ಓವರ್ಲೇ ಆಪ್ಷನ್ ಇದೆ, ಅದು ಕೂಡ ತೋರಿಸಿ. ಈ ಓವರ್ಲೇ ಆಪ್ಷನ್ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ನೀವೇನಾದ್ರೂ ವಿಡಿಯೋ ಮೇಲೆ ವಿಡಿಯೋನ ಕೂರಿಸಬೇಕು ಅಂದ್ರೆ ಆಡ್ ಮಾಡಬೇಕು ಅಂದ್ರೆ ಈ ಓವರ್ಲೇ ಆಪ್ಷನ್ ಯೂಸ್ ಆಗುತ್ತೆ. ನೀವು ರಿಯಾಕ್ಷನ್ ವಿಡಿಯೋಸ್ ಎಲ್ಲ ನೋಡಬಹುದು, ಲೈಕ್ ಗೇಮ್ ರಿಯಾಕ್ಷನ್ ವಿಡಿಯೋಸ್, ಮೂವಿ ರಿಯಾಕ್ಷನ್ ವಿಡಿಯೋಸ್, ಟ್ರೇಲರ್ ರಿಯಾಕ್ಷನ್ ವಿಡಿಯೋಸ್. ಹೇಗೆ ವಿಡಿಯೋ ಮೇಲೆ ವಿಡಿಯೋ ಇರುತ್ತೆ ಅದೇ ರೀತಿ ಈ ಆಪ್ಷನ್ ಇಂದ ಅದೇ ರೀತಿ ನೀವು ವಿಡಿಯೋಸ್ ನ ಎಡಿಟ್ ಮಾಡ್ಕೋಬಹುದು. ಲೈಕ್ ಆ ಕ್ಲಿಪ್ ನ ನೀವು ಇಂಪೋರ್ಟ್ ಮಾಡಿದ ತಕ್ಷಣ ಕ್ಲಿಪ್ ನ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಕ್ಲಿಪ್ ಸೈಜ್ ನ ಅಡ್ಜಸ್ಟ್ ಮಾಡ್ಕೊಂಡು ಈ ತರ ಎಡಿಟ್ ಮಾಡ್ಕೋಬಹುದು. ಹಾಗೆ ಇಲ್ಲಿ ನೋಡಬಹುದು ನಿಮ್ಗೆ ಕೀ ಫ್ರೇಮ್ ಪಕ್ಕದಲ್ಲಿ ಅಂಡು ಮತ್ತು ರೆಡಿ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ಇದಾದ್ಮೇಲೆ ನಿಮ್ಗೆ ಎಫೆಕ್ಟ್ಸ್ ಅಲ್ಲಿ ಬಂದು ವಿಡಿಯೋ ಎಫೆಕ್ಟ್ಸ್ ಇದೆ, ಬಾಡಿ ಎಫೆಕ್ಟ್ಸ್ ಇದೆ. ವಿಡಿಯೋ ಎಫೆಕ್ಟ್ಸ್ ಅಲ್ಲಿ ನೀವು ನೋಡ್ಬೋದು ಸುಮಾರು ವಿಡಿಯೋ ಎಫೆಕ್ಟ್ಸ್ ಇದೆ. ಟ್ರೆಂಡಿಂಗ್ ಎಫೆಕ್ಟ್ಸ್ ಇರುತ್ತೆ ಈ ಆಪ್ ಅಲ್ಲಿ. ಸಿಂಪ್ಲಿ ನೀವು ಯಾವ ಎಫೆಕ್ಟ್ ನಿಮಗೆ ಇಷ್ಟ ಆಗುತ್ತೆ ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಆ ಎಫೆಕ್ಟ್ ಕೂಡ ಡೈರೆಕ್ಟ್ಲಿ ಅಪ್ಲೈ ಆಗುತ್ತೆ. ಟ್ರೆಂಡಿಂಗ್ ಎಫೆಕ್ಟ್ಸ್ ಈಗ ಏನ್ ನಡೀತಿದೆ ಅದು ಕೂಡ ಇದೆ ನೋಡಬಹುದು. ಸಿಂಪ್ಲಿ ಅದ್ರ ಮೇಲೆ ನೀವು ಟ್ಯಾಪ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ಆ ಎಫೆಕ್ಟ್ ನಿಮ್ಮ ವಿಡಿಯೋಗೆ ಅಪ್ಲೈ ಆಗುತ್ತೆ. ಸುಮಾರು ಎಫೆಕ್ಟ್ಸ್ ಇದೆ ನೋಡಬಹುದು. ನೀವು ಸ್ಕ್ರೋಲ್ ಮಾಡಿ ನೋಡಬಹುದು ಸುಮಾರು ಎಫೆಕ್ಟ್ಸ್ ಇದೆ. ಆ ಎಫೆಕ್ಟ್ಸ್ ನ ನೀವು ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ಲೈಕ್ ಯಾವ ತರ ನೀವು ಕಲರ್ ನ ಎನ್ಹಾನ್ಸ್ ಮಾಡಬಹುದು, ಗ್ಲೋ ನ ಕೊಡಬಹುದು, ಆ ಫಿಲ್ಟರ್ ನ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಆ ತರ ಎಫೆಕ್ಟ್ಸ್ ಎಲ್ಲ ಆಪ್ಷನ್ಸ್ ಕೊಟ್ಟಿರ್ತಾರೆ ಇದರಲ್ಲಿ. ಅಂಡ್ ಹಾಗೆ ಇದರಲ್ಲಿ ಬಾಡಿ ಎಫೆಕ್ಟ್ಸ್ ಕೂಡ ಇದೆ. ಸೊ ವಿಡಿಯೋ ಎಫೆಕ್ಟ್ಸ್ ಮತ್ತು ಬಾಡಿ ಎಫೆಕ್ಟ್ಸ್ ಇಲ್ಲ ಅಷ್ಟು ಜಾಸ್ತಿ ಏನ್ ಡಿಫ್ರೆನ್ಸ್ ಇರಲ್ಲ. ಲೈಕ್ ಒಂದು ಸ್ಟೇಬಲ್ ವಿಡಿಯೋ ಇದೆ ಅಂದ್ರೆ ನಂತರ ನೀವು ಒಂದೇ ಕಡೆ ಕೂತಿ ವಿಡಿಯೋಸ್ ನ ರೆಕಾರ್ಡ್ ಮಾಡ್ತೀರಾ ಅಂದ್ರೆ ಅಷ್ಟು ಜಾಸ್ತಿ ಡಿಫ್ರೆನ್ಸ್ ಕಾಣಲ್ಲ ನಿಮ್ಗೆ ಬಾಡಿ ಮತ್ತು ವಿಡಿಯೋ ಎಫೆಕ್ಟ್ಸ್ ಅಲ್ಲಿ. ಸೊ ಸಿಮಿಲರ್ಲಿ ಇರುತ್ತೆ ಎರಡು ಕೂಡ. ಇದರಲ್ಲೂ ಕೂಡ ನಿಮ್ಗೆ ಟ್ರೆಂಡಿಂಗ್ ಎಫೆಕ್ಟ್ಸ್ ಕೂಡ ಇರುತ್ತೆ, ಅದು ಕೂಡ ನೀವು ಅಪ್ಲೈ ಮಾಡ್ಕೋಬಹುದು. ಅದೇ ರೀತಿ ಹೇಗೆ ನಾನು ತೋರಿಸಿದೆ ನಿಮ್ಗೆ ವಿಡಿಯೋ ಎಫೆಕ್ಟ್ಸ್ ಅಲ್ಲಿ ಯಾವ ತರ ಎಫೆಕ್ಟ್ಸ್ ಇರುತ್ತೆ ಅಂತ. ಇನ್ನು ಸುಮಾರು ವಿಡಿಯೋಸ್ ಅಲ್ಲಿ ನೀವು ಈ ತರ ನೋಡಬಹುದು. ಓಪನಿಂಗ್ ಅಂಡ್ ಕ್ಲೋಸಿಂಗ್ ಶಾರ್ಟ್ಸ್ ಇರುತ್ತೆ. ಲೈಕ್ ಯಾವ ತರ ಅದು ಓಪನ್ ಆಗುತ್ತೆ ಅದೆಲ್ಲ ಲೇಟೆಸ್ಟ್ ಟ್ರೆಂಡಿಂಗ್ ಎಫೆಕ್ಟ್ಸ್ ಇದರಲ್ಲೂ ಕೊಟ್ಟಿರ್ತಾರೆ. ಒಂದಷ್ಟು ನಿಮ್ಗೆ ಎಫೆಕ್ಟ್ಸ್ ಅಪ್ಲೈ ಮಾಡಿ ತೋರಿಸ್ತೀನಿ ಹೇಗಿರುತ್ತೆ ಅಂತ ನೋಡಬಹುದು ನೀವು. ಸೊ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ನೀವು ಕೂಡ ಈ ತರ ಎಫೆಕ್ಟ್ಸ್ ನ ಅಪ್ಲೈ ಮಾಡಬಹುದು. ಒಂಥರ ಪ್ರೊಫೆಷನಲ್ ವಿಡಿಯೋಸ್ ತರ ಕಾಣುತ್ತೆ ಈ ತರ ಎಫೆಕ್ಟ್ಸ್ ಎಲ್ಲ ಅಪ್ಲೈ ಮಾಡಿದ್ರೆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ. ಸೊ ಇಲ್ಲಿ ಗ್ಲಿಚ್ ದೇ ಒಂದು ಸಪರೇಟ್ ಸೆಕ್ಷನ್ ಇದೆ, ಸುಮಾರು ಆಪ್ಷನ್ಸ್ ಇದೆ. ಅದರೆಲ್ಲ ಸೆಲೆಕ್ಟ್ ಮಾಡಿ ನೀವು ನಿಮ್ಮ ವಿಡಿಯೋಸ್ ನ ಗ್ಲಿಚ್ ಎಫೆಕ್ಟ್ ಕೊಡಬಹುದು. ಒಂದ್ಸರಿ ನೀವೇ ಎಕ್ಸ್ಪ್ಲೋರ್ ಮಾಡಿ ನಿಮ್ಮ ವಿಡಿಯೋಸ್ ನ ಇಂಪೋರ್ಟ್ ಮಾಡ್ಕೊಂಡು ಒಂದ್ಸರಿ ಈ ಎಫೆಕ್ಟ್ಸ್ ಎಲ್ಲ ನೀವು ಒಂದ್ಸರಿ ಟ್ರೈ ಮಾಡಿ ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಕಾಣ್ತಿದೆ ನಿಮ್ ವಿಡಿಯೋಸ್ ಮೇಲೆ ಅಂತ. ಸೊ ಇದಾಯ್ತು ನಿಮ್ಗೆ ವಿಡಿಯೋ ಎಫೆಕ್ಟ್ಸ್, ಬಾಡಿ ಎಫೆಕ್ಟ್ಸ್ ಅಂಡ್ ಫೋಟೋ ಎಫೆಕ್ಟ್ ಅಂತ ಇದೆ. ಇದು ಬಂದು ನಿಮ್ಗೆ ಫೋಟೋಸ್ ಅಲ್ಲಿ ಮಾತ್ರ ಇದು ಎಫೆಕ್ಟ್ ಅಪ್ಲೈ ಮಾಡಕ್ ಆಗೋದು, ವಿಡಿಯೋಸ್ ಮೇಲೆ ಆಗಲ್ಲ ಅನ್ಕೋತೀನಿ. ಒಂದ್ಸರಿ ಟ್ರೈ ಮಾಡಿ ನೋಡೋದ ಹೇಗಿರುತ್ತೆ ಅಂತ. ಫೋಟೋ ಎಫೆಕ್ಟ್ಸ್ ಅಂಡ್ ನೋಡ್ಬೋದು ಇದು ಎಂಟೈರ್ಲಿ ಫೋಟೋಸ್ ಮಾತ್ರ ಆಗೋದು. ಈ ಯಾವುದು ಎನೇಬಲ್ ಇಲ್ಲ. ಏನಕ್ಕಂದ್ರೆ ಇದು ವಿಡಿಯೋ, ಅದಕ್ಕೋಸ್ಕರ ಈ ಎಫೆಕ್ಟ್ಸ್ ನಮ್ಗೆ ಎನೇಬಲ್ ಇಲ್ಲ ಆಗ್ತಿಲ್ಲ. ಸೊ ನೀವು ಒಂದ್ಸರಿ ನಿಮ್ಮ ಟೈಮ್ ಲೈನ್ ಅಲ್ಲಿ ಫೋಟೋನ ಇಂಪೋರ್ಟ್ ಮಾಡ್ಬಿಟ್ಟು ನೀವು ಒಂದ್ಸರಿ ಟ್ರೈ ಮಾಡಿ ಈ ಎಫೆಕ್ಟ್ ನ. ಇದರಲ್ಲೂ ಸುಮಾರು ಆಪ್ಷನ್ಸ್ ಇದೆ. AI ಪೇಂಟಿಂಗ್ ಇದೆ, AI ಫೋಟೋ ಇದೆ. ನಿಮ್ಮ ಫೋಟೋನ ಈ ಆಪ್ ಅಲ್ಲಿ ಇಂಪೋರ್ಟ್ ಮಾಡ್ಬಿಟ್ಟು ಒಂದ್ಸರಿ ಟ್ರೈ ಮಾಡಿ ಈ ಎಫೆಕ್ಟ್ ನ. ಸೊ ಈ ವಿಡಿಯೋ ನೀವು ಇಲ್ಲಿ ತನಕ ವಾಚ್ ಮಾಡ್ತಿದ್ದೀರಾ ಅಂದ್ರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಅಂಡ್ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು
ಮರಿಬೇಡಿ. ಏನಕ್ಕೆ ಈ ತರ ಮೋರ್ ಇನ್ಫಾರ್ಮೇಟಿವ್ ಅಂಡ್ ಯೂಸ್ಫುಲ್ ವಿಡಿಯೋಸ್ ನಮ್ಮ ಪೇಜ್ ಮೇಲೆ ಬರ್ತಾನೆ ಇರುತ್ತೆ. ಸೊ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಅಂಡ್ ಹಾಗೆ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಬಂದು ಕ್ಯಾಪ್ಷನ್ಸ್ ಅಂತ ಇರುತ್ತೆ. ಕ್ಯಾಪ್ಷನ್ ಅಂದ್ರೆ ಲೈಕ್ ವಿಡಿಯೋಸ್ ಮೇಲೆ ನೀವು ಕ್ಯಾಪ್ಷನ್ ನ ಕೊಟ್ಕೋಬಹುದು. ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಮ್ಯಾನ್ಯುಯಲ್ ಆಗಿ ಕ್ಯಾಪ್ಷನ್ ಅಲ್ಲಿ ಟೈಪ್ ಮಾಡ್ಕೋಬಹುದು. ಇಂಗ್ಲಿಷ್ ಇದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಆಟೋ ಸಿಂಕ್ ಆಗ್ಬಿಡುತ್ತೆ. ನೀವು ಕ್ಯಾಪ್ಷನ್ ಡೈರೆಕ್ಟ್ ಆಗಿ ಅದೇ AI ಡಿಟೆಕ್ಟ್ ಮಾಡಿ ಅಪ್ಲೈ ಮಾಡುತ್ತೆ, ಅದು ಈಸಿ ಇದೆ. ಬಟ್ ಲೋಕಲ್ ಲ್ಯಾಂಗ್ವೇಜಸ್ ಅಲ್ಲಿ ನಾವು ಮ್ಯಾನ್ಯುಯಲ್ ಆಗಿ ಟೈಪ್ ಮಾಡಬೇಕಾಗುತ್ತೆ. ಅಂಡ್ ಹಾಗೆ ಇಲ್ಲಿ ನಿಮ್ಮ ವಿಡಿಯೋಸ್ ರೇಷಿಯೋ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಲೈಕ್ ಫಾರ್ ಎಕ್ಸಾಂಪಲ್ ನೀವು ಇನ್ಸ್ಟಾಗ್ರಾಮ್ಗೆ ವಿಡಿಯೋನ ಎಡಿಟ್ ಮಾಡ್ತೀರಾ ಅಂದ್ರೆ ಇಲ್ಲಿ ರೇಷಿಯೋನ ಸೆಲೆಕ್ಟ್ ಮಾಡ್ಕೋಬಹುದು. ಯೂಟ್ಯೂಬ್ಗೆ ಯೂಶಲಿ 16:9 ಬರುತ್ತೆ. ಸೊ ಇಲ್ಲಿ ಮೇನ್ಲಿ ನೀವು ಎರಡೇ ಯೂಸ್ ಮಾಡೋದು, 9:16 ಮತ್ತು 16:9. ಸೊ 9:16 ಬಂದು ಇನ್ಸ್ಟಾಗ್ರಾಮ್ ಮತ್ತು ಶಾರ್ಟ್ ವಿಡಿಯೋಸ್ಗೆ ಈ ರೇಷಿಯೋ ಸೆಲೆಕ್ಟ್ ಮಾಡಿ. ಅಂಡ್ ಯೂಟ್ಯೂಬ್ಗೆ ಆಬ್ವಿಯಸ್ಲಿ 16:9 ರೇಷಿಯೋ ಸೆಲೆಕ್ಟ್ ಮಾಡಿ. ಹಾಗೆ ಇಲ್ಲಿ ಫಿಲ್ಟರ್ ಆಪ್ಷನ್ ಕೂಡ ಇದೆ. ನಿಮ್ಮ ವಿಡಿಯೋಸ್ ನ ಫಿಲ್ಟರ್ ಕೊಡಬಹುದು, ಫಿಲ್ಟರಿಂಗ್ ಮಾಡಬಹುದು. ಹೇಗೆ ಫೋಟೋಸ್ ಅಲ್ಲಿ ಫಿಲ್ಟರ್ ಎಫೆಕ್ಟ್ ಬರುತ್ತೆ, ಇದರಲ್ಲಿ ನೀವು ವಿಡಿಯೋಸ್ಗೆ ಡೈರೆಕ್ಟ್ ಫಿಲ್ಟರ್ ಎಫೆಕ್ಟ್ ನ ಕೊಟ್ಕೋಬಹುದು. ಸುಮಾರು ಆಪ್ಷನ್ಸ್ ಇರುತ್ತೆ ಇದರಲ್ಲಿ. ನೀವು ಅಲ್ಲಿಂದ ಸೆಲೆಕ್ಟ್ ಮಾಡಬಹುದು. ನಿಮ್ಮ ಡಲ್ ಇರೋ ವಿಡಿಯೋನ ಒಂದು ಫಿಲ್ಟರ್ ಎಫೆಕ್ಟ್ ಕೊಟ್ಕೊಂಡು ಒಂದು ಎನ್ಹಾನ್ಸ್ ಮಾಡಬಹುದು ಕ್ವಾಲಿಟಿ ನಿಮ್ಮ ವಿಡಿಯೋಸ್. ನೋಡಬಹುದು ಸುಮಾರು ಆಪ್ಷನ್ಸ್ ಇದೆ. ನೀವು ಒಂದ್ಸರಿ ಎಲ್ಲಾ ಆಪ್ಷನ್ಸ್ ನ ಎಕ್ಸ್ಪ್ಲೋರ್ ಮಾಡಿ. ಇಲ್ಲಿ ನಾನು ಟ್ರೈ ಮಾಡಕ್ ಹೋದ್ರೆ ಈ ವಿಡಿಯೋ ತುಂಬಾನೇ ದೊಡ್ಡದಾಗ್ಬಿಡುತ್ತೆ, ತುಂಬಾನೇ ಲಾಂಗ್ ಆಗ್ಬಿಡುತ್ತೆ. ಹಾಗೆ ಫಿಲ್ಟರ್ ಎಫೆಕ್ಟ್ ಜೊತೆಗೆ ನಿಮ್ಗೆ ಅಡ್ಜಸ್ಟ್ಮೆಂಟ್ ಕೂಡ ಇರುತ್ತೆ. ಅಡ್ಜಸ್ಟ್ಮೆಂಟ್ ಅಲ್ಲಿ ಯೂಶಲಿ ನಿಮ್ಗೆ ಏನೇನಿರುತ್ತೆ ಅಂದ್ರೆ ಬ್ರೈಟ್ನೆಸ್ ನ ನೀವು ಕಮ್ಮಿ ಜಾಸ್ತಿ ಮಾಡ್ಕೋಬಹುದು, ಕಾಂಟ್ರಾಸ್ಟ್ ನ ಕೊಡಬಹುದು ವಿಡಿಯೋನ. ಅಂಡ್ ಹಾಗೆ ಸುಮಾರು ಸ್ಯಾಚುರೇಷನ್ ಎಫೆಕ್ಟ್ ಇದೆ. ಈ ಅಡ್ಜಸ್ಟ್ ಎಫೆಕ್ಟ್ ಅಲ್ಲಿ ನಿಮ್ಮ ವಿಡಿಯೋನ ಕಲರ್ ಗ್ರೇಡ್ ಮಾಡಬಹುದು ನೀವು. ಸೊ ಇದು ಹೋಗ್ತಾ ನಿಮ್ಗೆ ಹೇಳ್ಕೊಡ್ತೀನಿ ಹೇಗೆ ನೀವು ನಿಮ್ಮ ವಿಡಿಯೋಸ್ ನ ಕಲರ್ ಗ್ರೇಡಿಂಗ್ ಮಾಡಬಹುದು ಇಷ್ಟೆಲ್ಲ ಆಪ್ಷನ್ಸ್ ನ ಸೆಲೆಕ್ಟ್ ಮಾಡ್ಕೊಂಡು. ಸೊ ಬೇಸಿಕಲಿ ನೀವು ಎಲ್ಲ ನೋಡ್ಕೊಳ್ಳಿ, ಏನೇನ್ ಎಫೆಕ್ಟ್ಸ್ ಎಲ್ಲೆಲ್ಲಿದೆ, ಅಡ್ಜಸ್ಟ್ಮೆಂಟ್ ಎಫೆಕ್ಟ್ಸ್ ಏನೇನಿದೆ ಎಲ್ಲ ಇದೆ. ಸುಮ್ಮನೆ ನೋಡ್ಕೊಳ್ಳಿ. ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಪ್ಷನ್ಸ್ ಎಲ್ಲ ತೋರಿಸ್ತೀನಿ. ಯಾವ ಆಪ್ಷನ್ ನೀವು ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೈ ಮಾಡಿದ್ರೆ ಯಾವ ತರ ಕಾಣುತ್ತೆ ಅಂತ. ಅಂಡ್ ಹಾಗೆ ಅದಾದ್ಮೇಲೆ ಇಲ್ಲಿ ಸ್ಟಿಕ್ಕರ್ ಆಪ್ಷನ್ಸ್ ಕೊಟ್ಟಿರ್ತಾರೆ, ನೀವು ನೋಡ್ಬೋದು. ಇಲ್ಲಿ ಸುಮಾರು ಸ್ಟಿಕ್ಕರ್ ಆಪ್ಷನ್ಸ್ ಇದೆ. ಸೊ ಈ ಸ್ಟಿಕ್ಕರ್ ಆಪ್ಷನ್ಸ್ ಸಿಂಪ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡು ಡ್ರ್ಯಾಗ್ ಮಾಡಿದ್ರೆ ಸಾಕು, ಅದೇ ಆಟೋಮೆಟಿಕ್ಲಿ ಅಪ್ಲೈ ಆಗುತ್ತೆ. ಸೈಜ್ ಕೂಡ ನೀವು ಅಲ್ಲೇ ಅಡ್ಜಸ್ಟ್ ಮಾಡಬಹುದು ಸೆಲೆಕ್ಟ್ ಮಾಡ್ಕೊಂಡು. ಅಂಡ್ ಹಾಗೆ ಅದಾದ್ಮೇಲೆ ಈ ಸ್ಟಿಕ್ಕರ್ ಆಪ್ಷನ್ಸ್ ಅಲ್ಲಿ ನಿಮಗೆ ಸುಮಾರು ಆಪ್ಷನ್ಸ್ ಕೊಟ್ಟಿರ್ತಾರೆ. ಟೆಂಪ್ಲೇಟ್ ಇದೆ, ಟೆಕ್ಸ್ಟ್ ಇದೆ, ಅದೆಲ್ಲ ಇದೆ. ಅಂಡ್ ಹಾಗೆ ಅದಾದ್ಮೇಲೆ ನಿಮಗೆ ಬ್ಯಾಕ್ ಗ್ರೌಂಡ್ ಇದೆ. ಇದು ತುಂಬಾ ಇಂಟ್ರೆಸ್ಟಿಂಗ್ ಇದೆ. ನಿಮ್ಮ ವಿಡಿಯೋ ಬ್ಯಾಕ್ ಗ್ರೌಂಡೇ ಇದರಲ್ಲಿ ಚೇಂಜ್ ಮಾಡ್ಕೋಬಹುದು, ಆ ತರ ಇದೆ. ಲೈಕ್ ಬ್ಯಾಕ್ ಗ್ರೌಂಡ್ ಸೆಲೆಕ್ಟ್ ಮಾಡಾದ್ಮೇಲೆ ಅಲ್ಲಿ ನಿಮಗೆ ಕಲರ್ ಆಪ್ಷನ್ ಶೋ ಆಗುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ನಾನು ಎಲ್ಲೋ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ತೋರಿಸ್ತೀನಿ ಹೇಗೆ ನೀವು ನಿಮ್ಮ ವಿಡಿಯೋ ಬ್ಯಾಕ್ ಗ್ರೌಂಡ್ ನ ಕಂಪ್ಲೀಟ್ಲಿ ಚೇಂಜ್ ಮಾಡಬಹುದು ಅಂತ. ಲೈಕ್ ಎಲ್ಲೋನ ಅಪ್ಲೈ ಮಾಡ್ಕೊಂಡೆ ನೋಡ್ಬೋದು. ಸೊ ಇದಾದ್ಮೇಲೆ ನೀವು ನಿಮ್ಮ ವಿಡಿಯೋದಲ್ಲಿ ಬ್ಯಾಕ್ ಗ್ರೌಂಡ್ ನ ರಿಮೂವ್ ಮಾಡ್ಬೋದು, ಆ ಬ್ಯಾಕ್ ಗ್ರೌಂಡ್ ಎಲ್ಲೋನ ಇಟ್ಕೋಬಹುದು. ಲೈಕ್ ಹೇಗೆ ಅಂತ ತೋರಿಸ್ತೀನಿ ನೋಡಿ. ಹಾಗೆ ಅದೇ ರೀತಿ ನೀವು ಇಮೇಜ್ ಕೂಡ ಹಾಕ್ಬೋದು. ಇನ್ಸ್ಟೆಡ್ ಆಫ್ ಕಲರ್ ನೀವು ನಿಮ್ಮ ಹತ್ರ ಏನಾದ್ರು ಫೋಟೋ ಇದ್ರೆ ಅದು ಕೂಡ ಅಪ್ಲೈ ಮಾಡ್ಕೋಬಹುದು. ಇದರಲ್ಲಿ ಆಲ್ರೆಡಿ ಪ್ರೀಲೋಡೆಡ್ ಫೋಟೋಸ್ ಇದೆ, ಅದು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೋಬಹುದು. ಹಾಗೆ ಈಗ ವಿಡಿಯೋ ಬ್ಯಾಕ್ ಗ್ರೌಂಡ್ ನ ಹೇಗೆ ರಿಮೂವ್ ಮಾಡಬೇಕು ಅಂದ್ರೆ, ಸೊ ವಿಡಿಯೋನ ಸೆಲೆಕ್ಟ್ ಮಾಡಾದ್ಮೇಲೆ ಅಲ್ಲಿ ನಿಮ್ಗೆ ವಿಡಿಯೋ ಸೆಲೆಕ್ಟ್ ಮಾಡಿದ ತಕ್ಷಣ ಅಲ್ಲಿ ನಿಮ್ಗೆ ಟೈಮ್ ಲೈನ್ ಅಲ್ಲಿ ಲೈಕ್ ಎಡಿಟ್ ಆಪ್ಷನ್ ಬರುತ್ತೆ. ಅದರಲ್ಲಿ ನಿಮ್ಗೆ ರಿಮೂವ್ ಬ್ಯಾಕ್ ಗ್ರೌಂಡ್ ಅಂತ ಆಪ್ಷನ್ ಇದೆ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಆಟೋ ರಿಮೂವಲ್ ಕೊಟ್ರೆ ಆಟೋಮೆಟಿಕ್ ಆಗಿ ಅದೇ ನಿಮ್ಮ ಬ್ಯಾಕ್ ಗ್ರೌಂಡ್ ರಿಮೂವ್ ಆಗುತ್ತೆ. ನಿಮ್ಮ ವಿಡಿಯೋ ಅಡ್ಜಸ್ಟ್ ಮಾಡ್ಕೊಂಡು ಈ ತರ ಕೂರಿಸ್ಕೋಬಹುದು. ಹಾಗೆ ಕಸ್ಟಮ್ ಆಪ್ಷನ್ ಇರುತ್ತೆ. ಅಲ್ಲಿ ನೀವು ಕಸ್ಟಮ್ ಆಗಿ ರಿಮೂವ್ ಕೂಡ ಮಾಡ್ಕೋಬಹುದು. ಬಟ್ ಆಟೋ ರಿಮೂವಲ್ ಕೂಡ ಎಫೆಕ್ಟಿವ್ ಆಗಿ ರಿಮೂವ್ ಆಗುತ್ತೆ. ನೋಡ್ಬೋದು ಈ ವಿಡಿಯೋಸ್ ನ ಎಷ್ಟು ಎಫೆಕ್ಟಿವ್ ಆಗಿ ನನ್ನ ವಿಡಿಯೋ ಬ್ಯಾಕ್ ಗ್ರೌಂಡ್ ರಿಮೂವ್ ಆಗಿದೆ ಅಂತ ನೀವೇ ನೋಡಬಹುದು. ಸೊ ಈ ತರ ನೀವು ಕೂಡ ನಿಮ್ಮ ವಿಡಿಯೋಸ್ ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡಬಹುದು ಆ ಎಫೆಕ್ಟ್ಸ್ ನ ಯೂಸ್ ಮಾಡ್ಕೊಂಡು. ಸೊ ಇಲ್ಲಿ ತನಕ ಎಡಿಟ್ ಬಿಟ್ಟು ನಿಮಗೆ ಆಲ್ಮೋಸ್ಟ್ ಎಲ್ಲ ಆಪ್ಷನ್ಸ್ ಕವರ್ ಆಗಿದೆ. ನೀವು ಒಂದ್ಸರಿ ಓಪನ್ ಮಾಡಿಬಿಟ್ಟು ನೀವು ಒಂದ್ಸರಿ ಎಕ್ಸ್ಪ್ಲೋರ್ ಮಾಡಿ, ನಿಮ್ಮಿಂದಾನೇ ಒಂದ್ಸರಿ ಟ್ರೈ ಮಾಡಿ, ನಿಮಗೂ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಹಳೆ ವಿಡಿಯೋಸ್ನ ಎಲ್ಲ ಇಂಪೋರ್ಟ್ ಮಾಡಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೂ ತುಂಬಾನೇ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಇಲ್ಲಿ ಎಡಿಟ್ ಅಲ್ಲಿ ಇರೋ ಆಪ್ಷನ್ಸ್ ತುಂಬಾನೇ ಇದೆ. ಇದರಲ್ಲಿ ಎಡಿಟ್ ಅಲ್ಲಿ ನೀವು ಟ್ರಾನ್ಸಿಷನ್ಸ್ ಕೊಟ್ಕೋಬಹುದು, ಎಫೆಕ್ಟ್ಸ್ ಕೊಟ್ಕೋಬಹುದು, ವಿಡಿಯೋದ ಕಲರ್ ಗ್ರೇಡ್ ಹೇಗೆ ಮಾಡೋದು, ಜಸ್ಟ್ ಸಿಂಗಲ್ ಕ್ಲಿಕ್ ಅಲ್ಲಿ ನೀವು ರೀಲೈಟ್ ಎಫೆಕ್ಟ್ ನ ಹೇಗೆ ಕೊಡೋದು, ಕ್ರಾಪ್ ಮಾಡ್ಕೋಬಹುದು. ಅಂಡ್ ಹಾಗೆ ನಿಮ್ಮ ಶೇಕಿ ವಿಡಿಯೋಸ್ ನ ಹೇಗೆ ಸ್ಟೇಬಲ್ ಮಾಡಬೇಕು ಅದು ಕೂಡ ಇದರಲ್ಲಿ ಇದೆ. ಸೊ ಒಂದ್ಸರಿ ನೋಡಿರಿ. ಇದರಲ್ಲಿ ಈ ಎಲ್ಲ ಆಪ್ಷನ್ಸ್ ನ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಕವರ್ ಮಾಡ್ತೀನಿ. ಈ ವಿಡಿಯೋ ಆಲ್ಮೋಸ್ಟ್ ತುಂಬಾನೇ ಲಾಂಗ್ ಆಗ್ಬಿಡ್ತಿದೆ. ಸೊ ಅದಕ್ಕೋಸ್ಕರ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ವಿಡಿಯೋನೇ ಎಡಿಟ್ ಮಾಡಿ ತೋರಿಸ್ತೀನಿ. ಈ ಎಲ್ಲ ಆಪ್ಷನ್ಸ್ ನ ಯುಟಿಲೈಸ್ ಮಾಡ್ಕೊಂಡು ಒಂದು ವಿಡಿಯೋನೇ ನಿಮ್ಗೆ ಎಡಿಟ್ ಮಾಡಿ ತೋರಿಸಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಇಲ್ಲಿ ತನಕ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದ್ರೆ, ಅರ್ಥ ಆಗಿದ್ರೆ, ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಕೇಳಬಹುದು, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಅಂಡ್ ಹಾಗೆ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ. ಅಂಡ್ ಹಾಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಏನಕ್ಕೆ ಈ ತರ ಇನ್ಫಾರ್ಮೇಟಿವ್ ಅಂಡ್ ಯೂಸ್ಫುಲ್ ವಿಡಿಯೋಸ್ ನಮ್ಮ ಚಾನೆಲ್ ಮೇಲೆ ಬರ್ತಾನೆ ಇರುತ್ತೆ. ನಮ್ಮ ಕ್ಯಾಪ್ಕಟ್ ವಿಡಿಯೋ ಎಡಿಟಿಂಗ್ ಫಸ್ಟ್ ವಿಡಿಯೋದಲ್ಲಿ ಆಲ್ಮೋಸ್ಟ್ ಎಲ್ಲ ಆಪ್ಷನ್ಸ್ ಕವರ್ ಮಾಡಿದೆ.
ಲೈಕ್ ಹೇಗೆ ಕ್ಯಾಪ್ಕಟ್ನ ಇನ್ಸ್ಟಾಲ್ ಮಾಡ್ಕೋಬೇಕು, VPN ನ ಹೇಗೆ ಕನೆಕ್ಟ್ ಮಾಡ್ಕೋಬೇಕು, ಅಂಡ್ ಕ್ಯಾಪ್ಕಟ್ ಅಲ್ಲಿ ಎಲ್ಲ ಆಪ್ಷನ್ಸ್ನ ಇಂಟ್ರಡ್ಯೂಸ್ ಮಾಡಿದೆ. ಬಟ್ ನಿಮಗೆ ಎಡಿಟ್ ಅಲ್ಲಿರೋ ಆಪ್ಷನ್ಸ್ ಯಾವುದು ಕವರ್ ಮಾಡಿರಲಿಲ್ಲ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಿಮಗೆ ಎಡಿಟ್ ಅಲ್ಲಿರೋ ಆಪ್ಷನ್ಸು ಎಲ್ಲಾನು ಕವರ್ ಮಾಡ್ತೀನಿ. ಒಂದು ವಿಡಿಯೋನ ಎಡಿಟ್ ಮಾಡಿ ಆ ಎಲ್ಲ ಆಪ್ಷನ್ಸ್ನ ಅಪ್ಲೈ ಮಾಡಿ ತೋರಿಸ್ತೀನಿ ಹೇಗೆ ಅದು ವರ್ಕ್ ಆಗುತ್ತೆ ಅಂತ. ಹಾಗೆ ನೀವು ನಮ್ಮ ಫಸ್ಟ್ ವಿಡಿಯೋನ ನೋಡಿಲ್ಲ ಅಂದ್ರೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ನೀವು ಅಲ್ಲಿಂದ ಚೆಕ್ಔಟ್ ಮಾಡಬಹುದು. ಹಾಗೆ ನೀವು ನಮ್ಮ ಚಾನೆಲ್ನ ಈಗಲೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಯಾಕಂದ್ರೆ ಈ ತರ ಮೋರ್ ಯೂಸ್ಫುಲ್ ಅಂಡ್ ಕ್ವಾಲಿಟಿ ಕಂಟೆಂಟ್ ನಮ್ಮ ಚಾನೆಲ್ ಮೇಲೆ ಬರ್ತಾನೆ ಇರುತ್ತೆ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ನಾನು ಒಂದು ವಿಡಿಯೋನ ಇಂಪೋರ್ಟ್ ಮಾಡ್ಕೋತೀನಿ. 16:9 ರೇಷಿಯೋ ವಿಡಿಯೋನ ಇಂಪೋರ್ಟ್ ಮಾಡ್ಕೊತೀನಿ. ಲೈಕ್ ಯೂಟ್ಯೂಬ್ ವಿಡಿಯೋನ ಹೇಗೆ ಎಡಿಟ್ ಮಾಡ್ತೀವಿ ನಾವು. ಸೊ ವಿಡಿಯೋನ ಈಗ ಇಂಪೋರ್ಟ್ ಮಾಡ್ಕೊಂಡೆ. ಸೊ ಈ ವಿಡಿಯೋ ಮೇಲೆ ನಿಮಗೆ ಎಡಿಟ್ ಅಲ್ಲಿರೋ ಆಪ್ಷನ್ಸ್ ಎಲ್ಲಾನು ಅಪ್ಲೈ ಮಾಡಿ ತೋರಿಸ್ತೀನಿ. ಸೊ ಇದನ್ನ ಆಕ್ಚುಲಿ ಕಂಪ್ಲೀಟ್ ಎಡಿಟ್ ಮಾಡಿ ತೋರಿಸ್ತೀನಿ. ಲೈಕ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕಿ ಎಫೆಕ್ಟ್ಸ್ ನ ಅಪ್ಲೈ ಮಾಡಿ. ಸೊ ನೀವು ಎಡಿಟ್ ಅಲ್ಲಿರೋ ಆಪ್ಷನ್ಸ್ ನ ಯೂಸ್ ಮಾಡಬೇಕು ಅಂದ್ರೆ ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಅದೇ ಆಟೋಮೆಟಿಕ್ಲಿ ಎಲ್ಲ ಆಪ್ಷನ್ಸ್ ಎನೇಬಲ್ ಆಗುತ್ತೆ, ಅಲ್ಲೇ ಶೋ ಆಗುತ್ತೆ. ಅಥವಾ ನೀವು ಎಡಿಟ್ ಮೇಲೆ ಟ್ಯಾಪ್ ಮಾಡಿದ್ರೆ ಅದೇ ಆಟೋಮೆಟಿಕ್ ಎಲ್ಲ ಆಪ್ಷನ್ಸ್ ಬರುತ್ತೆ. ಅದೇ ಎಲ್ಲ ನೀವು ಇಲ್ಲಿರೋ ಆಪ್ಷನ್ಸ್ ಯಾವ್ದಾದ್ರು ಆಪ್ಷನ್ಸ್ ಅಲ್ಲಿ ನೀವು ಟ್ಯಾಪ್ ಮಾಡಿದ್ರೆ ಲೈಕ್ ಈ ತರ ಶೋ ಆಗುತ್ತಲ್ಲ ಆಪ್ಷನ್ಸ್. ಸೊ ನೀವು ಎಡಿಟ್ ಮೇಲೆ ಹೋಗ್ಬೇಕು ಅಂದ್ರೆ ಡೈರೆಕ್ಟ್ಲಿ ನಮ್ಮ ವಿಡಿಯೋ ನಮ್ಮ ಟೈಮ್ ಲೈನ್ ಅಲ್ಲಿ ಮೇನ್ ವಿಡಿಯೋನ ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಎಡಿಟ್ ಆಪ್ಷನ್ಸ್ ಎಲ್ಲ ಬಂದ್ಬಿಡುತ್ತೆ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಎಡಿಟ್ ಅಲ್ಲಿ ನಿಮ್ಗೆ ಸ್ಪ್ಲಿಟ್ ಮತ್ತು ಸ್ಪೀಡ್ ಆಪ್ಷನ್ಸ್ ಎರಡು ಫಸ್ಟ್ ವಿಡಿಯೋದಲ್ಲೇ ಕವರ್ ಮಾಡಿದೆ. ಸೊ ಇಲ್ಲೂ ಸ್ವಲ್ಪ ಹೇಳ್ತೀನಿ ನಿಮಗೆ. ಲೈಕ್ ಸ್ಪ್ಲಿಟ್ ಅಲ್ಲಿ ನೀವು ನಿಮ್ಮ ಅನ್ವಾಂಟೆಡ್ ಪಾರ್ಟ್ಸ್ ನ ರಿಮೂವ್ ಮಾಡ್ಕೋಬಹುದು. ಲೈಕ್ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿಂದ ವಾಕ್ ಮಾಡೋದು ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಈ ಆಪ್ಷನ್ಸ್ ನನಗೆ ಯಾವುದು ಬೇಡ. ಈ ಫಸ್ಟ್ ಸ್ಟಾರ್ಟಿಂಗ್ ಆಪ್ಷನ್ಸು ಯಾವುದು ಬೇಡ ಅಂದ್ರೆ ನಿಮಗೆ ಈ ಕರ್ಸರ್ ಟೈಮ್ ಲೈನ್ ಇದೆಯಲ್ಲ, ಸೊ ಇದು ನಿಮಗೆ ಇಲ್ಲಿಂದ ಬೇಕು ಅಂದ್ರೆ ಆ ಟೈಮ್ ಲೈನ್ ಕರ್ಸರ್ನ ಅಲ್ಲೇ ತಗೊಂಡು ಹೋಗಿ ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಫಸ್ಟ್ ಪಾರ್ಟ್ ಎಲ್ಲ ಆಲ್ಮೋಸ್ಟ್ ಇಲ್ಲಿವರೆಗೂ ಕಟ್ ಆಗುತ್ತೆ. ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಡಿಲೀಟ್ ಅಲ್ಲಿರೋ ಆಪ್ಷನ್ಸ್ ಮೇಲೆ ಟ್ಯಾಪ್ ಮಾಡಿದ್ರೆ ಆ ಆಪ್ಷನ್ಸ್ ಕಟ್ ಆಗುತ್ತೆ. ನೋಡಿ ಆ ಆಪ್ಷನ್ ಇಲ್ಲ, ಈಗ ಡೈರೆಕ್ಟ್ ಆಗಿ ಇಲ್ಲಿಂದಾನೆ ಸ್ಟಾರ್ಟ್ ಆಗ್ತದೆ. ಸೊ ಈ ಆಪ್ಷನ್ಸ್ ಇಲ್ಲ. ಹಾಗಾಗಿ ನೀವು ಶಾರ್ಟ್ ವಿಡಿಯೋಸ್ನ ಎಡಿಟ್ ಮಾಡ್ತೀರಾ ಅಂದ್ರೆ ಲೈಕ್ ನಿಮಗೆ ಲಾಸ್ಟ್ ಪಾರ್ಟು ಯಾವುದು ಬೇಡ ಅಂದ್ರೆ ಅದು ಕೂಡ ನೀವು ಸೆಲೆಕ್ಟ್ ಮಾಡಿ ಅಲ್ಲಿಂದಾನೆ ಕ್ರಾಪ್ ಮಾಡಿ ಕಟ್ ಮಾಡ್ಕೋಬಹುದು. ಸೊ ಇದನ್ನ ಕ್ಯಾಪ್ಕಟ್ ಇದರ ಲೋಗೋ ಡಿಸೈನ್ ಬಂದೇ ಬರುತ್ತೆ ಲಾಸ್ಟ್ ಅಲ್ಲಿ. ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಮಾಡ್ಕೊಳ್ಳಿ. ಸೊ ಈಗ ಸೆಕೆಂಡ್ ಬಂದು ಸ್ಪೀಡ್ ಆಪ್ಷನ್ ಇದೆ. ಸ್ಪೀಡ್ ಅಲ್ಲೂ ಆಲ್ಮೋಸ್ಟ್ ನಿಮಗೆ ಕವರ್ ಮಾಡಿದೆ ಈ ಮೂರು ಆಪ್ಷನ್ಸ್ ನ. ಸೊ ಇದು ಎರಡೇ ಆಪ್ಷನ್ಸ್ ಯೂಸ್ ಆಗೋದು. ಸೊ ಬೇಸಿಕಲಿ ಈ ಆಪ್ಷನ್ ಇಂದ ನೀವು ನಿಮ್ಮ ವಿಡಿಯೋನ ಸ್ಪೀಡ್ ಮಾಡ್ಕೋಬಹುದು, ಸ್ಲೋ ಕೂಡ ಮಾಡ್ಕೋಬಹುದು. ಅಂಡ್ ಹಾಗೆ ನೀವು ಸ್ಪೀಡ್ ರ್ಯಾಂಪಿಂಗ್ ಅಂತ ಕೇಳ್ಬೋದು. ಲೈಕ್ ನಿಮ್ಮ ವಿಡಿಯೋದಲ್ಲಿ ನಿಮಗೆ ಫಾಸ್ಟ್ ಎಫೆಕ್ಟ್ ಮತ್ತು ಸ್ಲೋಮೋ ಎಫೆಕ್ಟ್ ಹಾಕ್ತಿವಲ್ಲ ಅದನ್ನ ಸ್ಪೀಡ್ ರ್ಯಾಂಪಿಂಗ್ ಅಂತೀವಿ. ಸೊ ಇದರಲ್ಲಿ ನಿಮಗೆ ಒಂದು ಸ್ವಲ್ಪ ತೋರಿಸ್ಕೊಡ್ತೀನಿ ಹೇಗೆ ಸ್ಪೀಡ್ ರ್ಯಾಂಪಿಂಗ್ ಮಾಡೋದು. ಸೊ ಇದು ನಾರ್ಮಲ್ ಆಪ್ಷನ್ ಅಲ್ಲಿ ನಿಮ್ಮ ವಿಡಿಯೋನ ಲೈಕ್ 2 times 5 times ಪಾಸ್ ಮಾಡ್ಕೋಬಹುದು, ಅಷ್ಟೇ ಇದ್ರಲ್ಲಿ ಮಾಡೋಕ್ಕಾಗೋದು. ಲೈಕ್ ನೋಡ್ಬೋದು ಈ ತರ ಪಾಸ್ ಫಾರ್ವರ್ಡ್ ಆಗುತ್ತೆ. ಸೊ ಈ ಆಪ್ಷನ್ ಅಲ್ಲಿ ನೀವು ಸ್ಪೀಡ್ ರ್ಯಾಂಪಿಂಗ್ ಮಾಡೋಕ್ಕಾಗಲ್ಲ. ಈ ಕರ್ವ್ ಅಲ್ಲಿ ಇರುತ್ತಲ್ಲ ಕರ್ವ್ ಅಲ್ಲಿ ನೀವು ಸ್ಪೀಡ್ ರ್ಯಾಂಪಿಂಗ್ ನ ಮಾಡ್ಬೋದು. ಇದರಲ್ಲೇ ಆಲ್ಮೋಸ್ಟ್ ಪ್ರೀ ಲೋಡೆಡ್ ಆಪ್ಷನ್ಸ್ ಇರುತ್ತೆ, ಅದನ್ನ ಯುಟಿಲೈಸ್ ಮಾಡಿ ನೀವು ಮಾಡ್ಕೋಬಹುದು. ಅದ್ರ ಜೊತೆಗೆ ನೀವು ಕಸ್ಟಮೈಸ್ ಕೂಡ ಮಾಡ್ಕೋಬಹುದು. ಇಲ್ಲಿ ಕಸ್ಟಮ್ ಅಂತ ಆಪ್ಷನ್ ಇದೆ ನೋಡಿ, ಅದನ್ನ ಯೂಸ್ ಮಾಡ್ಕೊಂಡು ನೀವು ನಿಮ್ಮ ವಿಡಿಯೋಸ್ ನ ಸ್ಪೀಡ್ ರ್ಯಾಂಪಿಂಗ್ ಎಫೆಕ್ಟ್ ಲೈಕ್ ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ರೀ ಲೋಡೆಡ್ ಎಲ್ಲ ಕರ್ವ್ ಆಪ್ಷನ್ಸ್ ಇದೆಯಲ್ಲ, ಇದನ್ನ ಅಪ್ಲೈ ಮಾಡಿ ನಿಮಗೆ ತೋರಿಸ್ತೀನಿ ಅದು ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಫಸ್ಟ್ ಇಲ್ಲಿ ಮಾಂಟೇಜ್ ಆಪ್ಷನ್ ಇದೆ, ಇದನ್ನ ಅಪ್ಲೈ ಮಾಡಿ ನೋಡೋದ ಹೇಗೆ ಅದು ಅಂತ. ಈವನ್ ಇದು ಕೂಡ ನೀವು ಎಡಿಟ್ ಮಾಡ್ಕೋಬಹುದು, ಕಸ್ಟಮ್ ಮಾಡ್ಕೋಬಹುದು. ಇಲ್ಲಿ ಆಪ್ಷನ್ಸ್ ಇರುತ್ತೆ, ನೀವು ಕಸ್ಟಮೈಸ್ ಮಾಡ್ಕೋಬಹುದು. ಸೊ ಫಸ್ಟ್ ನೋಡಿ ನಮ್ಮ ವಿಡಿಯೋ ನಾರ್ಮಲ್ ಆಗಿ ಸ್ಲೋಮೋ ತರ ನಾರ್ಮಲ್ ಪೇಸ್ಟೇ ಹೋಗ್ತಾ ನೋಡಿ ಫಾಸ್ಟ್ ಫಾರ್ವರ್ಡ್ ಆಯಿತು, ಮಧ್ಯದಲ್ಲಿ ನಿಮಗೆ ತಿರ್ಗಾ ಸ್ಲೋಮೋ ಬಂತು. ಸೊ ಇದನ್ನ ನಾವು ಸ್ಪೀಡ್ ರ್ಯಾಂಪಿಂಗ್ ಎಫೆಕ್ಟ್ ಅಂತೀವಿ. ಸೊ ನಿಮ್ಮ ಕ್ರಿಯೇಟಿವಿಟಿ ಮೇಲೆ ಡಿಪೆಂಡ್, ನೀವು ಹೇಗೆ ಈ ಎಫೆಕ್ಟ್ನ ಯುಟಿಲೈಸ್ ಮಾಡ್ಕೋತೀರಾ ನಿಮ್ಮ ವಿಡಿಯೋಸ್ ಮೇಲೆ ಅಂತ. ನೋಡಿ ನಾವು ಕಸ್ಟಮೈಸ್ ಕೂಡ ಮಾಡ್ಕೋಬಹುದು, ನಮಗೆ ಹೇಗೆ ಬೇಕೋ ಆ ರೀತಿ ಕಸ್ಟಮೈಸ್ ಮಾಡ್ಕೋಬಹುದು. ಲೈಕ್ ನೀವು ಫಸ್ಟ್ ಸ್ಟಾರ್ಟಿಂಗ್ ಜಂಪಿಂಗ್ಗೆ ಫಾಸ್ಟ್ ಫಾರ್ವರ್ಡ್ ಬೇಕು, ಆಮೇಲೆ ಸ್ವಲ್ಪ ಸ್ಲೋಮೋ ಬೇಕು, ದೆನ್ ತಿರ್ಗಾ ಫಾಸ್ಟ್ ಫಾರ್ವರ್ಡ್ ಬೇಕು, ಸ್ಲೋಮೋ ಆ್ಯಂಡ್ ಫಾಸ್ಟ್ ಫಾರ್ವರ್ಡ್ ಈ ಥರ ಬೇಕು ಅಂದರೆ ನೋಡಿ ಇದು ಅಪ್ಲೈ ಮಾಡಿ ತೋರಿಸ್ತೀನಿ ಹೇಗೆ ಬೇಕಾಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಫುಲ್ ಫಾಸ್ಟ್ ಫಾರ್ವರ್ಡ್ ಆಗುತ್ತೆ, ತಿರ್ಗಾ ಬಂದು ಸ್ಲೋಮೋ ಎಫೆಕ್ಟ್ ಬರುತ್ತೆ. ನಾನು ಅಪ್ಲೈ ಮಾಡ್ತು ಅದೇ ಲೈಕ್ ಸ್ಲೋಮೋ ಎಫೆಕ್ಟ್ ಬಂತು, ತಿರ್ಗಾ ಫಾಸ್ಟ್ ಫಾರ್ವರ್ಡ್ ಆಯಿತು ಸ್ಲೋಮೋ. ಸೊ ಈ ಥರ ನೀವು ಸ್ಪೀಡ್ ರ್ಯಾಂಪಿಂಗ್ ಮಾಡ್ಬೋದು. ಹಾಗೆ ಇಲ್ಲಿ ವೆಲಾಸಿಟಿ ಅಂತ ಎಫೆಕ್ಟ್ ಕೂಡ ಇದೆ, ಅದು ನಿಮಗೆ ಒಂದ್ಸರಿ ತೋರಿಸ್ತೀನಿ ಹೇಗೆ ವರ್ಕ್ ಆಗುತ್ತೆ ಅಂತ. ಈ ವಿಡಿಯೋ ಮೇಲೆ ವರ್ಕ್ ಆಗುತ್ತಾ ಅಂತ ನೋಡೋದ.
ಸೊ ಈ ವೆಲಾಸಿಟಿಯಲ್ಲಿ ಒಂದೇ ಎಫೆಕ್ಟ್ ಮಾತ್ರ ಕೊಟ್ಟಿರೋದು. ಸೊ ಈ ಎಫೆಕ್ಟ್ ಬಂದು ಬೇಸಿಕಲಿ ಮ್ಯೂಸಿಕ್ ನ ಡಿಟೆಕ್ಟ್ ಮಾಡ್ಕೊಂಡು ಕೊಡೋದು. ಸೊ ಈ ವಿಡಿಯೋದಲ್ಲಿ ಮ್ಯೂಸಿಕ್ ಇಲ್ಲ ಆಕ್ಚುಲಿ. ಸೊ ಬೀಟ್ಸ್ ಅಪ್ ಅಂಡ್ ಡೌನ್ ಮ್ಯೂಸಿಕ್ ಇರುತ್ತಲ್ಲ, ಆ ಮ್ಯೂಸಿಕ್ ಇದ್ರೆ ತುಂಬಾನೇ ಒಳ್ಳೆ ಎಫೆಕ್ಟ್ ಕೊಡುತ್ತೆ. ಹಿಪ್ ಹಾಪ್ ಬೀಟ್ ಮ್ಯೂಸಿಕ್ ನಿಮ್ಗೆ ಅಪ್ಲೈ ಮಾಡಿ ಜಸ್ಟ್ ಎಕ್ಸಾಂಪಲ್ ತೋರಿಸ್ತೀನಿ ಹೇಗೆ ಅದು ಔಟ್ಪುಟ್ ಬರುತ್ತೆ ಅಂತ. ಸೊ ಈಗ ಈ ವಿಡಿಯೋ ಮೇಲೆ ಬೀಟ್ಸ್ ಮ್ಯೂಸಿಕ್ ನ ಅಪ್ಲೈ ಮಾಡಿದ್ದೀನಿ. ಸೊ ಸೆಲೆಕ್ಟ್ ಮಾಡಿ ನೋಡೋದ ಅದು ಹೇಗೆ ಔಟ್ಪುಟ್ ಬರುತ್ತೆ. ಸೊ ಈಗ ಮ್ಯೂಸಿಕ್ ನ ಡಿಟೆಕ್ಟ್ ಮಾಡ್ಕೊಂಡು ಈ ಎಫೆಕ್ಟ್ ಆಟೋಮ್ಯಾಟಿಕ್ಲಿ ಅಪ್ಲೈ ಆಗುತ್ತೆ. ಸೊ ಈ ವಿಡಿಯೋ ಮೇಲೆ ಹೇಗೆ ಕಾಣುತ್ತೆ ಅಂತ ಈಗ ನೋಡವ ಅಪ್ಲೈ ಆಗ್ತಿದೆ. ಸೊ ನಿಮ್ಮ ವೈಫೈ ಏನ್ ಇಂಟರ್ನೆಟ್ ನೆಟ್ವರ್ಕ್ ತುಂಬಾನೇ ಫಾಸ್ಟ್ ಇದ್ರೆ ಬೇಗ ಬೇಗ ಅಪ್ಲೈ ಆಗುತ್ತೆ ಈ ಎಫೆಕ್ಟ್ಸ್ ಎಲ್ಲ. ಸ್ಲೋ ಇದ್ರೆ ತುಂಬಾನೇ ಸ್ಲೋ ಆಗಿ ಅಪ್ಲೈ. ಸೊ ಫೈನಲಿ ಗೈಸ್ ನೋಡ್ಬೋದು ಈ ಎಫೆಕ್ಟ್ ಹೇಗೆ ಅಪ್ಲೈ ಆಗಿದೆ ಅಂತ. ಹಾಗೆ ಇವನ್ ನೀವು ಈ ಎಫೆಕ್ಟ್ ಅಲ್ಲೂ ಕೂಡ ನೀವು ಕಸ್ಟಮೈಸ್ ಕೂಡ ಮಾಡ್ಕೋಬಹುದು. ಆ ಥರ ಇದೆ. ಬೀಟ್ಸ್ ನ ಕಸ್ಟಮೈಸ್ ಮಾಡ್ಕೋಬಹುದು, ಸ್ಪೀಡ್ ನ ನೀವು ಕಸ್ಟಮೈಸ್ ಮಾಡ್ಕೋಬಹುದು. ಆ ಥರ ಇದೆ. ಸೊ ಗೈಸ್ ನೋಡ್ಬೋದು ಈ ಎಫೆಕ್ಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಔಟ್ಪುಟ್ ಈ ಎಫೆಕ್ಟ್ ಅಪ್ಲೈ ಮಾಡಿದ ತಕ್ಷಣ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ನೀವು ಕೂಡ ಒಂದ್ಸರಿ ಈ ಎಫೆಕ್ಟ್ ನ ನಿಮ್ಮ ವಿಡಿಯೋಸ್ ಮೇಲೆ ಅಪ್ಲೈ ಮಾಡಿ ಒಂದ್ಸರಿ ಟ್ರೈ ಮಾಡಿ. ಸೊ ಓಕೆ, 200 ಆಪ್ಷನ್ಸ್ ಕವರ್ ಆಯ್ತು. ಸೊ ನೆಕ್ಸ್ಟ್ ಇಲ್ಲಿ ನಿಮಗೆ ಆನಿಮೇಷನ್ ಎಫೆಕ್ಟ್ ಇದೆ. ಆನಿಮೇಷನ್ ಎಫೆಕ್ಟ್ ಅಲ್ಲಿ ನಿಮ್ಮ ವಿಡಿಯೋಸ್ಗೆ ಓಪನಿಂಗ್ ಆನಿಮೇಷನ್ ಮತ್ತು ಕ್ಲೋಸಿಂಗ್ ಆನಿಮೇಷನ್ ನ ಕೊಡ್ಬೋದು. ಲೈಕ್ ಫಾರ್ ಎಕ್ಸಾಂಪಲ್ ಈ ವಿಡಿಯೋದಲ್ಲಿ ನಿಮಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ, ಎಫೆಕ್ಟ್ ಹೇಗೆ ಅಪ್ಲೈ ಆಗುತ್ತೆ ಅಂತ. ಸೊ ನೋಡ್ಬೋದು ಈ ತರ ಓಪನಿಂಗ್ ಆನಿಮೇಷನ್ ನಿಮ್ಮ ವಿಡಿಯೋಸ್ಗೆ ಕೂಡ ನೀವು ಅಪ್ಲೈ ಮಾಡಬಹುದು. ಸುಮಾರು ಆಪ್ಷನ್ಸ್ ಇದೆ ಇಲ್ಲಿ, ನೀವು ಚೂಸ್ ಮಾಡಬಹುದು. ನೀವು ಸಪ್ರೇಟ್ ಆಗಿ ಕೂಡ ಇನ್ ಅಂಡ್ ಔಟ್ ಎಫೆಕ್ಟ್ ಕೂಡ ಅಪ್ಲೈ ಮಾಡಬಹುದು. ಅಂಡ್ ಹಾಗೆ ಕಾಂಬೋ ಕೂಡ ಬರುತ್ತೆ. ಸೊ ಇಲ್ಲಿ ನೀವು ಸೆಲೆಕ್ಟ್ ಮಾಡಬಹುದು. ಲೈಕ್ ಫಸ್ಟ್ ಸ್ಟಾರ್ಟಿಂಗ್ ಎಂಡ್ ಅಲ್ಲಿ ನಿಮ್ಗೆ ಯಾವ ತರ ಇಲ್ಲಿ ಝೂಮ್ ಇನ್ ಇಂದ ಬಂತು, ಅದೇ ರೀತಿ ನಿಮ್ಗೆ ಲಾಸ್ಟ್ ಎಂಡಿಂಗ್ ಅಲ್ಲೂ ಕೂಡ ಡೈರೆಕ್ಟ್ ಆಗಿ ಅದೇ ಎಫೆಕ್ಟ್ ಝೂಮಿಂಗ್ ಎಫೆಕ್ಟ್ ನಿಮ್ಗೆ ಅಪ್ಲೈ ಆಗುತ್ತೆ. ಸೊ ಇದು ಒಂದು ಕಾಂಬೋ ಎಫೆಕ್ಟ್ ಅಂತ. ಸೊ ನನ್ನ ಸಜೆಷನ್ ಏನಂದ್ರೆ ನೀವು ನಾರ್ಮಲ್ ಆಗಿ ಜಸ್ಟ್ ನೀವು ಓಪನಿಂಗ್ ಎಫೆಕ್ಟ್ ಮಾತ್ರ ಅಪ್ಲೈ ಮಾಡಿ, ಕಾಂಬೋ ಏನು ಅಪ್ಲೈ ಮಾಡೋದು. ಸೊ ಲೈಕ್ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಒಂದು ಎಫೆಕ್ಟ್ ನ ಸೆಲೆಕ್ಟ್ ಮಾಡಿ ನಿಮ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ಸೊ ಈ ಎಫೆಕ್ಟ್ ನ ನೀವು ಟೈಮಿಂಗ್ ಕೂಡ ಅಡ್ಜಸ್ಟ್ ಮಾಡ್ಕೋಬಹುದು. ನೋಡಿ ಇದು 0.5 ಸೆಕೆಂಡ್ ಅಲ್ಲಿ ಎಫೆಕ್ಟ್ ನಿಮ್ಗೆ ಅಪ್ಲೈ ಆಗ್ತಿರೋದು. ನೀವು ಇದನ್ನ ಇನ್ಕ್ರೀಸ್ ಕೂಡ ಮಾಡ್ಕೋಬಹುದು, ಇನ್ಕ್ರೀಸ್ ಅಂಡ್ ಡಿಕ್ರೀಸ್ ಕೂಡ ಮಾಡ್ಕೋಬಹುದು. ಓಕೆ, ಇದನ್ನ ಲಾಕ್ ಮಾಡಿದರೆ ಇಷ್ಟಕ್ಕೆ ಮಾತ್ರ ಇದು ಆಗೋದು. ಸೊ ಇದು 0.5 ಸೆಕೆಂಡ್ಗೆ ಮಾತ್ರ ಇದು ಅಪ್ಲೈ ಆಗೋದು, ಅಲ್ಲೇ ಲಾಕ್ ಆಗಿದೆ. ಸೊ ಇದನ್ನ ಇಲ್ಲಿ ಈ ಎಫೆಕ್ಟ್ ನ ಅಪ್ಲೈ ಮಾಡೋದ. ಸೊ ಈ ತರ ಬರ್ತಿದೆ. ಐ ಥಿಂಕ್ ಅದು 2 ಎಫೆಕ್ಟ್ಸ್ ಅಪ್ಲೈ ಆಗುತ್ತೆ. ಸೊ ಈ ತರ 2 ಎಫೆಕ್ಟ್ಸ್ ಏನಾದ್ರು ಅಪ್ಲೈ ಆಗ್ಬಿಟ್ರೆ ಅದನ್ನ ಹೇಗೆ ರಿಮೂವ್ ಮಾಡೋದು, ಸೊ ಇದೊಂದು ತೋರಿಸ್ತೀನಿ ಹೇಗೆ ಅಂತ. ಸೊ ನಾರ್ಮಲ್ ಆಗಿ ಆನಿಮೇಷನ್ ಎಫೆಕ್ಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಬಂದು ಈ ಕಾಂಬೋ ಅಲ್ಲಿ ಈ ಎಫೆಕ್ಟ್ಸ್ ನ ಅಪ್ಲೈ ಆಗಿರೋದು. ಸೊ ಇದನ್ನ ನೀವು ನನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಎಫೆಕ್ಟ್ ರಿಮೂವ್ ಆಗಿರುತ್ತೆ. ಸೊ ನೋಡ್ಬೋದು ಆ ಎಫೆಕ್ಟ್ ಬರಲ್ಲ, ಸಿಂಪಲ್ ನಾವು ಅಪ್ಲೈ ಮಾಡಿದ್ವಲ್ಲ ಮಾತ್ರ ಬಂತು. ಸೊ ನೆಕ್ಸ್ಟ್ ಇಲ್ಲಿ ನಿಮ್ಗೆ ಎಫೆಕ್ಟ್ಸ್ ಅಂತ ಇದಿಲ್ಲ. ಎಫೆಕ್ಟ್ಸ್ ನಾನು ಕವರ್ ಮಾಡಿದೆ ಆಕ್ಚುಲಿ. ವಿಡಿಯೋ ಎಫೆಕ್ಟ್ಸ್ ಮತ್ತು ನಿಮ್ಗೆ ವಿಡಿಯೋ ಎಫೆಕ್ಟ್ಸ್ ಮತ್ತು ಬಾಡಿ ಎಫೆಕ್ಟ್ಸ್ 2 ಕವರ್ ಮಾಡಿದೆ. ಸೊ ಹಾಗೆ ಎಫೆಕ್ಟ್ಸ್ ಅಲ್ಲಿ ನಿಮ್ಗೆ ವಿಡಿಯೋ ಎಫೆಕ್ಟ್ಸ್ ಮತ್ತು ಬಾಡಿ ಎಫೆಕ್ಟ್ಸ್ ಅಂಡ್ ಸ್ಟೈಲ್ ಅಂತ 3 ಆಪ್ಷನ್ಸ್ ಬರುತ್ತೆ. ಸೊ ವಿಡಿಯೋ ಎಫೆಕ್ಟ್ಸ್ ಅಲ್ಲಿ ಒಂದು ಎಫೆಕ್ಟ್ ನ ಅಪ್ಲೈ ಮಾಡಿ ತೋರಿಸ್ತೀನಿ. ಸೊ ನಾವು ಈ ಎಫೆಕ್ಟ್ ಕೂಡ ಅಪ್ಲೈ ಮಾಡ್ಬೋದು. ಲೈಕ್ ಗ್ಲೋ ತರ ಬರುತ್ತೆ ನೋಡಿ, ಬರೀ ನನ್ನ ಬಾಡಿ ಮೇಲೆ ಒಂಥರ ಗ್ಲೋ ತರ ಬರುತ್ತೆ. ಆ ತರ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ಗ್ಲೋನ ನೀವು ಜಾಸ್ತಿ ಕಮ್ಮಿ 2 ಕೂಡ ಮಾಡ್ಕೋಬಹುದು. ಸೊ ಇದು ಚೆನ್ನಾಗಿ ಕಾಣ್ತಿಲ್ಲ, ಅಷ್ಟು ಚೆನ್ನಾಗಿ ಮಾಡುತ್ತಾ ಬೇರೆ ಎಫೆಕ್ಟ್ ನೋಡ್ಬೋದು. ಸುಮಾರು ಆಪ್ಷನ್ಸ್ ಇದೆ ಇಲ್ಲಿ. ಕ್ಲೋಸಿಂಗ್ ಅಂಡ್ ಇದರಲ್ಲೂ ಕೂಡ ನೀವು ಕ್ಲೋಸಿಂಗ್ ಅಂಡ್ ಓಪನಿಂಗ್ ಶಾಟ್ ಕೂಡ ಇಟ್ಕೋಬಹುದು. ಲೈಕ್ ಹೇಗೆ ಈ ಎಫೆಕ್ಟ್ ಅಲ್ಲಿ ನಿಮ್ಗೆ ಈ ತರ ಆಪ್ಷನ್ಸ್ ಎಲ್ಲ ಬಂದಿತ್ತು. ಇದರಲ್ಲಿ ಲಿಮಿಟೆಡ್ ಇದೆ, ಜಾಸ್ತಿ ಅಷ್ಟು ಆಪ್ಷನ್ಸ್ ಇಲ್ಲ. ಬಟ್ ನೀವು ಎಫೆಕ್ಟ್ ಅಲ್ಲೂ ಆ ಆಪ್ಷನ್ಸ್ ನ ನೀವು ಅಪ್ಲೈ ಮಾಡಬಹುದು. ಓಪನಿಂಗ್ ಅಂಡ್ ಕ್ಲೋಸಿಂಗ್ ಶಾಟ್ ನ ಕೊಟ್ಕೋ, ಬೇಜಾನ್ ಆಪ್ಷನ್ಸ್ ಇದೆ. ಇದನ್ನ ಸೆಲೆಕ್ಟ್ ಮಾಡಿ ನೀವು ಅಪ್ಲೈ ಮಾಡ್ಕೋಬಹುದು ತುಂಬಾ ಈಸಿಲಿ. ಸೊ ಯೂಶಲಿ ಈ ಎಫೆಕ್ಟ್ ಬಂದು ಟ್ರಾನ್ಸಿಷನ್ ಎಫೆಕ್ಟ್ಸ್ ಅಲ್ಲಿ ಜಾಸ್ತಿ ಅಪ್ಲೈ ಆಗುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಹೇಗೆ ಇದು ನಿಮ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ ಈ ವಿಡಿಯೋನ. ಸೊ ಇಲ್ಲಿ ನಾವು ಒಂದು ಟ್ರಾನ್ಸಿಷನ್ ಎಫೆಕ್ಟ್ ನ ಹಾಕ್ಬಹುದು ನೋಡಿ. ಈ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ವೈಟ್ ಬಟನ್ ಮೇಲೆ ಟ್ಯಾಪ್ ಮಾಡಿದ ತಕ್ಷಣ ನಿಮಗೆ ಈ ಆಪ್ಷನ್ಸ್ ಎಲ್ಲ ಬರುತ್ತೆ. ಸೊ ಈ ಆಪ್ಷನ್ಸ್ ನೀವು ಒಂದು ಲೈಟ್ ಎಫೆಕ್ಟ್ ನ ಹಾಕೋಬಹುದು. ಸೊ ಈ ತರ ಬರುತ್ತೆ ಅದು. ಸೊ ಇದು ಇಷ್ಟ ಆಗ್ತಿಲ್ಲ ಅಂದ್ರೆ ನೀವು ಬೇರೆ ಎಫೆಕ್ಟ್ಸ್ ಇದೆ. ಇಲ್ಲಿ ಕ್ಯಾಮ್ರಾ ಎಫೆಕ್ಟ್ಸ್ ಇದೆ, ಈ ತರ ಡಿಸಾಲ್ವ್ಸ್ ಎಫೆಕ್ಟ್ ತುಂಬಾ ಜಾಸ್ತಿ ಇದೆ. ಇಲ್ಲಿ ಲೈಟ್ ಎಫೆಕ್ಟ್ಸ್ ಬೇಡ, ಲೈಟ್ ಎಫೆಕ್ಟ್ ಇಲ್ಲಿ ಇದ್ರ ಮೇಲೆ ಅಷ್ಟು ಎಫೆಕ್ಟಿವ್ ಆಗಿ ಕಾಣ್ತಿಲ್ಲ. ಸೊ ಬೇರೆ ಎಫೆಕ್ಟ್ ನ ಒಂದ್ಸರಿ ಟ್ರೈ ಮಾಡುವ. ಸ್ಲೈಡ್ ಎಫೆಕ್ಟ್ ನ ಹಾಕುವ. ಓಕೆ, ಇದು ಸ್ವಲ್ಪ ಚೆನ್ನಾಗಿ ಕಾಣ್ತದೆ. ಸೊ ಇದೇ ನಾನು ಹೇಳ್ತಿದ್ದೆ ಮುಂಚೆ ನಿಮಗೆ. ಈ ತರ ನೀವು ಸ್ಪೀಡ್ ಕೂಡ ಅಡ್ಜಸ್ಟ್ ಮಾಡ್ಕೋಬಹುದು ಆ ಎಫೆಕ್ಟು. ಇದನ್ನ ನಾವು 3 ಸೆಕೆಂಡಲ್ಲಿ ಇರ್ತದೆ. ಸೊ ಹಾಗೆ ಈ ಎಫೆಕ್ಟ್ಗೆ ನೀವು ಒಂದು ಸೌಂಡ್ ಎಫೆಕ್ಟ್ ಕೂಡ ಹಾಕೋಬಹುದು. ಅದು ಹೇಗೆ ಅಂದ್ರೆ ಆ ಎಫೆಕ್ಟ್ ಮೇಲೆ ನೀವು ಸೌಂಡ್ ಎಫೆಕ್ಟ್ ಕೂಡ ಹಾಕೋಬಹುದು. ಲೈಕ್ ನೀವು ಆಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕು. ಆಡಿಯೋ ಸೆಲೆಕ್ಟ್ ಮಾಡಾದ್ಮೇಲೆ ಇಲ್ಲಿ ಸೌಂಡ್ ಎಫೆಕ್ಟ್ಸ್ ಅಂತ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಗ್ಲಿಚ್ ತರ ಬಂತಲ್ಲ, ಇದರಲ್ಲಿ ನೀವು ಗ್ಲಿಚ್ ಅಂತ ಸರ್ಚ್ ಮಾಡಿದ್ರೆ ಆ ಗ್ಲಿಚ್ ಎಫೆಕ್ಟ್ ಬರುತ್ತೆ ನೋಡಿ.
ಸೌಂಡಲ್ಲಿ ಜಸ್ಟ್ ನೀವು ಸರ್ಚ್ ಮಾಡಬೇಕು ಗ್ಲಿಚ್ ಅಂತ. ನೋಡಿ ಈ ಥರ ಗ್ಲಿಚ್ ಅಂತ ಸೆಲೆಕ್ಟ್ ಮಾಡಿದ್ರೆ ಸುಮಾರು ಆಪ್ಷನ್ಸ್ ಬಂದ್ಬಿಡುತ್ತೆ. ಇಲ್ಲಿ ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಅದ್ರ ಕೆಳಗಡೆ ನೀವು ಆ ಎಫೆಕ್ಟ್ನ ಅಪ್ಲೈ ಮಾಡಿದ್ರೆ ಸೊ ಎಫೆಕ್ಟಿವ್ ಆಗಿ ಕಾಣುತ್ತೆ ಆ ವಿಡಿಯೋ ಟ್ರಾನ್ಸಿಷನ್. ಲೈಕ್ ಫಾರ್ ಎಕ್ಸಾಂಪಲ್ ಸೊ ಈ ಥರ ಸೌಂಡ್ ಎಫೆಕ್ಟ್ಸ್ ಎಲ್ಲ ನೀವು ಅಪ್ಲೈ ಮಾಡ್ಕೊಂಡು ಸೊ ಈ ವಿಡಿಯೋ ಮತ್ತು ಬಾಡಿ ಎಫೆಕ್ಟ್ಸು ನಿಮ್ಮ ವಿಡಿಯೋಸ್ ಮೇಲೆ ನೀವು ಟ್ರೈ ಮಾಡ್ತೀರಾ ಅಂದರೆ ಎಲ್ಲ ಆಪ್ಷನ್ಸು ಯೂಸ್ ಮಾಡಿ ಟ್ರೈ ಮಾಡ್ತಾ ಇರ್ತೀರಾ ಅಂದರೆ ನೀವೇ ಎಕ್ಸ್ಪರ್ಟ್ ಆಗೋದು ಇದರಲ್ಲಿ. ಹಾಗೆ ಇದರಲ್ಲಿ ಸ್ಟೈಲ್ ಆಪ್ಷನ್ ಬಂದು ಅದು ಇಮೇಜಸ್ಸಲ್ಲಿ ಮಾತ್ರ ಅದು ಅಪ್ಲೈ ಆಗೋದು. ಸೊ ಇದು ವಿಡಿಯೋ, ಸೊ ಇದು ಇರಲಿ. ಸೊ ನೆಕ್ಸ್ಟ್ ಆಪ್ಷನ್ ಬಂದು ಡಿಲೀಟ್. ಸೊ ಆಬ್ವಿಯಸ್ಲಿ ಡಿಲೀಟ್ ಮಾಡ್ಬೋದು ಈ ಥರ. ಸೊ ಅನ್ವಾಂಟೆಡ್ ಪಾರ್ಟ್ಸ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಕಟ್ ಮಾಡಾದ್ಮೇಲೆ ಈ ಆಪ್ಷನ್ ಅಪಿಯರ್ ಆಗುತ್ತೆ ಬೇಸಿಕ್ಲಿ. ಸೊ ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಡಿಲೀಟ್ ಆಗುತ್ತೆ. ಸೊ ಇದು ವಾಯ್ಸ್ ಇನ್ಹ್ಯಾನ್ಸರ್ ಅಂದರೆ ಈ ವಿಡಿಯೋ ಮೇಲೆ ನೀವು ವಾಯ್ಸ್ ಹಾಕ್ತಿರಲ್ಲ, ನೀವು ವಾಯ್ಸ್ ಓವರ್ ಕೊಡ್ತೀರ. ಆ ವಾಯ್ಸ್ ಓವರಲ್ಲಿ ನೀವು ನಾಯ್ಸ್ನ ಕ್ಲೀನ್ ಮಾಡ್ಬೋದು, ಬ್ಯಾಕ್ಗ್ರೌಂಡ್ ನಾಯ್ಸ್ನ ನೀವು ರಿಡ್ಯೂಸ್ ಮಾಡ್ಬೋದು, ಹಾಗೆ ಅದ್ರ ಜೊತೆಗೆ ನಿಮ್ಮ ವಾಯ್ಸ್ನ ನೀವು ಇನ್ಹ್ಯಾನ್ಸ್ ಮಾಡ್ಬೋದು ಈ ಎಫೆಕ್ಟಿಂದ. ಸೊ ಈ ಬೇಸಿಕ್ಲಿ ಇದು ಕೂಡ ಅದೇ ರೀತಿ ವರ್ಕ್ ಆಗೋದು. ವಾಯ್ಸ್ನ ರಿಮೂವ್ ಮಾಡ್ಬೋದು, ವಾಯ್ಸ್ನ ಸ್ವಲ್ಪ ಲೈಕ್ ತೆಗಿಬೋದು. ಲೈಕ್ ಇದ್ರ ಮೇಲೆ ಈಗ ಕೇಳ್ಬೋದು ಈ ಥರ ವಾಯ್ಸ್ ಬರ್ತಿದೆಯಲ್ಲ, ಸೊ ಈ ವಾಯ್ಸ್ನ ನೀವು ರಿಮೂವ್ ಮಾಡ್ಬೋದು ಡೈರೆಕ್ಟಾಗಿ. ಸೆಲೆಕ್ಟ್ ಮಾಡಿದ ತಕ್ಷಣ ಅಲ್ಲೇ ರಿಮೂವ್ ಆಗುತ್ತೆ. ಸೊ ಬೇಸಿಕಲಿ ಎಫೆಕ್ಟ್ ಏನಂದರೆ ಲೈಕ್ ಹೇಗೆ ನೀವು ಸೌಂಡ್ ಎಫೆಕ್ಟ್ನ ಯೂಸ್ ಮಾಡ್ಕೊಂಡು ನಿಮ್ಮ ಸೌಂಡ್ನ ಅಡ್ಜಸ್ಟ್ ಮಾಡ್ತೀರಾ, ಲೌಡ್ನೆಸ್ ಅಡ್ಜಸ್ಟ್ ಮಾಡ್ಕೋತೀರಾ, ಆ್ಯಂಡ್ ಹಾಗೆ ನಿಮ್ಮ ಸೌಂಡ್ನ ಕಂಪ್ಲೀಟ್ ಮ್ಯೂಟ್ ಮಾಡ್ತೀರಾ, ಜಾಸ್ತಿ ಮಾಡ್ತೀರಲ್ಲ, ಸೊ ಅದೇ ರೀತಿ ಅದು ಕೂಡ ವರ್ಕ್ ಆಗುತ್ತೆ. ಸೊ ಇದರಲ್ಲಿ ನೆಕ್ಸ್ಟ್ ಎಫೆಕ್ಟ್ ಬಂದು ತುಂಬಾನೇ ಇಂಟ್ರೆಸ್ಟಿಂಗ್ ಇದೆ, ರೀಟಚ್ ಅಂತ. ಸೊ ಈ ಎಫೆಕ್ಟ್ ಅಲ್ಲಿ ಏನಂದ್ರೆ ನಿಮ್ಮ ಬಾಡಿ ಸ್ಟ್ರಕ್ಚರೇ ಚೇಂಜ್ ಮಾಡಬಹುದು, ಗೊತ್ತಾ, ಈ ಎಫೆಕ್ಟ್ ನ ಯೂಸ್ ಮಾಡ್ಕೊಂಡು. ಸೊ ಈ ವಿಡಿಯೋದಲ್ಲಿ ಅಷ್ಟು ಎಫೆಕ್ಟಿವ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ. ನಿಮಗೆ ಒಂದು ಸ್ಟೇಬಲ್ ವಿಡಿಯೋನ ಇಂಪೋರ್ಟ್ ಮಾಡಿ ತೋರಿಸ್ತೀನಿ ಅದು ಹೇಗೆ ಯುಟಿಲೈಸ್ ಮಾಡ್ಬೋದು ಅಂತ. ಲೈಕ್ ಫಾರ್ ಎಕ್ಸಾಂಪಲ್ ಓಕೆ, ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಅದು ಹೇಗೆ ಆ ಎಫೆಕ್ಟ್ ವರ್ಕ್ ಆಗುತ್ತೆ ಅಂತ. ಐ ಥಿಂಕ್ ತುಂಬಾ ದೊಡ್ಡದಾಯ್ತು, ಇದನ್ನ ಸ್ವಲ್ಪ ಮಾಡವ. ವಿಡಿಯೋ ಎಷ್ಟು ಶಾರ್ಟ್ ಆಗಿರುತ್ತೆ ಅಷ್ಟು ಬೇಗ ಎಫೆಕ್ಟ್ ಅಪ್ಲೈ ಆಗುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಕಮ್ಮಿ ಇಡ್ತಿದ್ದೀನಿ ವಿಡಿಯೋ. ಸೊ ಫಸ್ಟ್ ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಾವಿಲ್ಲಿ ರೀಟಚ್ ಎಫೆಕ್ಟ್, ಇಲ್ಲಿ ನೋಡಿ ರೀಟಚ್ ಎಫೆಕ್ಟ್ನ ಅಪ್ಲೈ ಮಾಡಬೇಕು ಅಂದ್ರೆ ಸೊ ಅದ್ರ ಮೇಲೆ ಟ್ಯಾಪ್ ಮಾಡಿ. ಫೇಸ್ ಎಫೆಕ್ಟ್ ಅಲ್ಲಿ ನೀವು ನೋಡ್ಬೋದು ಅದು ಹೇಗೆ ಅಪ್ಲೈ ಆಗುತ್ತೆ ಅಂತ. ಟ್ಯಾಪ್ ಮಾಡಿದ್ರೆ ನಿಮ್ಮ ಫೇಸ್ನ ನೀವು ಇಲ್ಲಿ ರೀಶೇಪ್ ಮಾಡ್ಕೋಬಹುದು, ಗೊತ್ತಾ. ಹೌದು, ಈ ಎಫೆಕ್ಟ್ ಅಲ್ಲಿ ನೀವು ನಿಮ್ಮ ಫೇಸ್ ಸ್ಟ್ರಕ್ಚರ್ ರೀಶೇಪ್ ಮಾಡ್ಕೋಬಹುದು. ಅಂಡ್ ಹಾಗೆ ಮೇಕಪ್ ಆಪ್ಷನ್ ಇದೆ, ಪ್ರೀಸೆಟ್ ಆಪ್ಷನ್. ಸೊ ಅದು ಲೋಡ್ ಆಗ್ತಿದೆ, ನಿಮಗೆ ತೋರಿಸ್ತೀನಿ ಒಂದೊಂದಾಗಿ ಅಪ್ಲೈ ಮಾಡಿ ಅದು ಹೇಗೆ ಅಪ್ಲೈ ಆಗುತ್ತೆ ಅಂತ. ಓಕೆ ಗೈಸ್, ಈಗ ನೋಡಬಹುದು ನಿಮಗೆ ಇಲ್ಲಿ ಫೇಸ್ ಆಪ್ಷನ್ ಇದೆಯಲ್ಲ, ಫೇಸ್ ಆಪ್ಷನ್ ಅಲ್ಲಿ ನೀವು ಫೇಸ್ನ ಸ್ಮೂತ್ ಆಗಿ ಇದು ಮಾಡ್ಕೋಬಹುದು, ಹಾಗೆ ವೈಟ್ ಮಾಡ್ಕೋಬಹುದು, ಫೇಸ್ನ ಲೈಟ್ನಿಂಗ್ ಎಫೆಕ್ಟ್ ಕೊಟ್ಕೋಬಹುದು. ನೋಡ್ಬೋದು ಅದು ಯಾವ ತರ ಅಪ್ಲೈ ಆಗ್ತಿದೆ ಅಂತ. ಟೀತ್ ಏನಾದ್ರು ಕಾಣ್ತಿದ್ರೆ ಅದು ಕೂಡ ನೀವು ವೈಟ್ ಮಾಡ್ಕೋಬಹುದು. ನೋಡ್ಬೋದು ಯಾವ ತರ ಅದು ವೈಟ್ ಆಗ್ತಿದೆ ಅಂತ ನನ್ನ ಹಲ್ಲು. ಸೊ ಆ ತರ ಇದೆ ಈ ಎಫೆಕ್ಟ್. ಸೊ ಇದಾಯ್ತು ಬೇಸಿಕ್ ಎಫೆಕ್ಟ್. ಸೊ ಈಗ ನೋಡಿ ಗೈಸ್, ಈ ರೀಶೇಪ್ ಎಫೆಕ್ಟ್ ಇಂದ ನಿಮ್ಮ ಫೇಸ್ ಸ್ಟ್ರಕ್ಚರೇ ಚೇಂಜ್ ಮಾಡಬಹುದು. ಸೊ ನೋಡಿ, ಈಗ ಇಲ್ಲಿ ಫೇಸ್ ಆಪ್ಷನ್ ಇದೆ. ಈ ಆಪ್ಷನ್ ಇಂದ ನಿಮ್ಮ ಫೇಸ್ ನ ನೀವು ಸ್ಲಿಮ್ ಆಗಿ ತೋರಿಸ್ಕೋಬಹುದು. ಲೈಕ್ ನೋಡಿ ಹೇಗೆ ಅಂತ. ಸೊ ಇದನ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇದನ್ನ ಸೆಲೆಕ್ಟ್ ಮಾಡಿ ನೋಡಿ ನನ್ನ ಫೇಸ್ ಹೇಗೆ ಚೇಂಜ್ ಆಗ್ತಿದೆ. ಜಸ್ಟ್ ನನ್ನ ಫೇಸ್ ಕಡೆ ನೀವು ಗಮನ ಕೊಡಿ, ಹೇಗೆ ಅದು ಚೇಂಜ್ ಆಗ್ತಿದೆ ನೋಡಿ, ಯಾವ ತರ ಸ್ಲಿಮ್ ಆಗ್ತಿದೆ ಅಂತ ನೋಡಿ. ಹಾಗೆ ಅದೇ ರೀತಿ ನಿಮ್ಮ ಫೇಸ್ನ ನೀವು ದಪ್ಪ ಕೂಡ ಮಾಡ್ಕೋಬಹುದು ಈ ಎಫೆಕ್ಟ್ನ ಅಪ್ಲೈ ಮಾಡಿ. ನೋಡಿ ಯಾವ ತರ ಆಪ್ಷನ್ಸ್ ಇದೆ ಇದರಲ್ಲಿ ಆ್ಯಪ್ ಅಲ್ಲಿ ಅಂತ. ಸೊ ಈ ತರ ಆಪ್ಷನ್ಸ್ ನಿಮಗೆ ಒಂದು ಪ್ರೊಫೆಷನಲ್ ಸಾಫ್ಟ್ವೇರ್ಸ್ ಅಲ್ಲೂ ಇರಲ್ಲ ಈ ತರ ಆಪ್ಷನ್ಸು. ಈ ಆ್ಯಪ್ ಅಲ್ಲಿ ಕೊಟ್ಟಿದ್ದಾರೆ ಈ ಎಲ್ಲ ಆಪ್ಷನ್ಸ್. ಸೊ ಅದೇ ರೀತಿ ನೀವು ನಿಮ್ಮ ಚಿನ್ ಇದೆಯಲ್ಲ, ಅದು ಕೂಡ ಆ ಸೈಜ್ ಕೂಡ ಆ ಸ್ಟ್ರಕ್ಚರ್ ಕೂಡ ನೀವು ಚೇಂಜ್ ಮಾಡ್ಕೋಬಹುದು. ಚಿನ್ ಕಡೆ ಗಮನ ಕೊಡಿ, ಸ್ಲೈಟ್ ಆಗಿ ಚೇಂಜಸ್ ಆಗ್ತಿದೆ. ಐ ಸೈಜ್, ನಮ್ಮ ಕಣ್ಣು ಸೈಜ್ ಕೂಡ ನೀವು ಚೇಂಜ್ ಮಾಡ್ಕೋಬಹುದು. ಎಲ್ಲ ರೀಸೆಟ್ ಮಾಡ್ಬೋದು. ಫಸ್ಟ್ ಕಣ್ಣು ಕಡೆ ಗಮನ ಕೊಡಿ ನೀವು, ನೋಡಿ ಯಾವ ತರ ಚೇಂಜ್ ಆಗ್ತದೆ. ನೋಡಿ ಯಾವ ತರ ಚೇಂಜ್ ಆಗ್ತದೆ. ಈವನ್ ನೀವು ಡಿಸ್ಟೆನ್ಸ್ ಕೂಡ ಇಟ್ಕೋಬಹುದು ಗೈಸ್ ಇದರಲ್ಲಿ. ಡಿಸ್ಟೆನ್ಸ್ ನೋಡಿ ಯಾವ ತರ ಇದೆ ಅಂತ. ಈ ತರ ಆಪ್ಷನ್ಸ್ ಆಕ್ಚುಲಿ ಫೋಟೋಸ್ ಅಲ್ಲಿ ಸಾಧ್ಯ ಮಾಡೋಕ್ಕಾಗೋದು. ಈ ಆಪ್ಷನ್ ಇಂದ ನೀವು ಈ ರೀಟಚ್ ಆಪ್ಷನ್ ಇಂದ ನೀವು ವಿಡಿಯೋ ಮೇಲೆ ಈ ಎಫೆಕ್ಟ್ ಎಲ್ಲ ಅಪ್ಲೈ ಮಾಡ್ತಿರೋದು ನೀವು. ಸೊ ಇದಾಯ್ತಾ. ನೆಕ್ಸ್ಟ್ ನೋಡಿ, ಇಲ್ಲಿ ನಮ್ಮ ಫೇಸಲ್ಲಿರೋ ಎಲ್ಲ ಆಪ್ಷನ್ಸ್ನ ನೀವು ಕಸ್ಟಮೈಸ್ ಮಾಡ್ಕೋಬೋದು, ಒಂಥರ ರೀಸ್ಟ್ರಕ್ಚರ್ ಮಾಡ್ಕೋಬೋದು. ನಮ್ಮ ಫೇಸ್ನೇ ರೀಸ್ಟ್ರಕ್ಚರ್ ಮಾಡ್ಕೋಬೋದು. ಯಾರಿಗಾದ್ರೂ ಏನಾದ್ರು ದಪ್ಪ ನೋಸಿದ್ರೆ ಈ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ಸ್ಲಿಮ್ ಮಾಡ್ಕೋಬೋದು. ಸೊ ಬೇಸಿಕ್ಲಿ ಈ ಎಫೆಕ್ಟ್ ಬಂದು ಲೇಡೀಸ್ಗೆ ತುಂಬಾ ಯೂಸ್ ಆಗುತ್ತೆ.
ಅವ್ರ ಫೇಸ್ని ರೀಸ್ಟ್ರಕ್ಚರ್ ಮಾಡ್ಬೋದು ಈ ಎಫೆಕ್ಟ್ನ ಯೂಸ್ ಮಾಡ್ಕೊಂಡು. ಅದು ವಿಡಿಯೋ ಮೇಲೆ, ಇಟ್ಸ್ ನಾಟ್ ಫೋಟೋ ಗೈಸ್, ಇದು ಫೋಟೋ ಅಲ್ಲ, ವಿಡಿಯೋ ಮೇಲೆ ನಾನು ಮಾಡ್ತೇನೆ. ಈವನ್ ನಿಮ್ಮ ಬಾಯಿ ಕೂಡ ನೀವು ಕಸ್ಟಮೈಸ್ ಮಾಡ್ಕೋಬೋದು. ಸೊ ಒಂದೊಂದು ಎಫೆಕ್ಟ್ನ ಎಲ್ಲ ಅಪ್ಲೈ ಮಾಡಿ ನಿಮಗೆ ವಿಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ, ಅಥವಾ ಎಷ್ಟು ಎಫೆಕ್ಟಿವ್ ಆಗಿ ಅದು ಅಪ್ಲೈ ಆಗಿದೆ ಅಂತ ನೋಡ್ಬೋದು ಗೈಸ್, ಹೇಗೆ ಅದು ಅಪ್ಲೈ ಆಗಿದೆ. ಸೊ ನೋಡ್ಬೋದು, ಅಷ್ಟು ಆರ್ಟಿಫಿಷಿಯಲ್ ಆಗಿ ಕಾಡ್ತಿಲ್ಲ, ಅದು ನ್ಯಾಚುರಲ್ ಆಗಿ ಕಾಡ್ತಿದೆ. ಅದು ವಿಡಿಯೋ ಮೇಲೆ ಎಷ್ಟು ಅಮೇಝಿಂಗ್ ಆಗಿದೆ ಈ ಎಫೆಕ್ಟ್ ಅಂತ ಜಸ್ಟ್ ಇಮ್ಯಾಜಿನ್ ಮಾಡಿ ನೀವು. ಹಾಗೆ ಅದೇ ರೀತಿ ನೀವು ನಿಮ್ಮ ಬಾಡಿ ಮೇಲೆ ಕೂಡ ನೀವು ಎಫೆಕ್ಟ್ನ ಅಪ್ಲೈ ಮಾಡ್ಬೋದು. ನೋಡ್ಬೋದು, ನಿಮ್ಮ ಹೆಡ್ಡು, ಬಾಡಿ, ವೆಸ್ಟು, ಈವನ್ ನೀವು ನಿಮ್ಮ ಹೊಟ್ಟೆ ಏನಾದರೂ ದಪ್ಪ ಇದ್ರೆ ಅದು ಕೂಡ ಸ್ಲಿಮ್ ಮಾಡ್ಕೋಬೋದು. ಲೆಗ್ಸ್ ಆಪ್ಷನ್ ಇದೆ. ಸೊ ಫಸ್ಟ್ ಇದರಲ್ಲೇ ಐ ಥಿಂಕ್ ಸುಮಾರು ಆಪ್ಷನ್ಸ್ ಕವರ್ ಮಾಡಿಲ್ಲ. ಸೊ ರೀಶೇಪ್ ಆಯಿತು. ಸೊ ಇದೆಲ್ಲ ರೀಸೆಟ್ ಮಾಡ್ಕೊಡ್ತಾ ಫಸ್ಟ್. ರೀಸೆಟ್ ಆಯಿತಾ, ಇಲ್ಲಿ ಮೇಕಪ್ ಆಪ್ಷನ್ ಇದೆ, ಮೇಕಪ್ ಕೊಡ್ಕೋಬೋದು. ಬೇಸಿಕ್ಲಿ ಎಫೆಕ್ಟ್ ಥರ ಇದು. ಸೊ ಇದು ಓಕೆ. ಸೊ ಮೇಕಪ್ ಆಪ್ಷನಲ್ಲಿ ನೋಡಿ, ಸಿಂಗಲ್ ಆಗಿದೆ. ನೀವು ಜಸ್ಟ್ ಐ ಲ್ಯಾಶ್ನ ಮೇಕಪ್ ಮಾಡ್ಕೋಬೋದು, ಐ ಶ್ಯಾಡೋನ ಮೇಕಪ್ ಮಾಡ್ಬೋದು, ಈವನ್ ಲಿಪ್ಸ್ಟಿಕ್ ಕೂಡ ಆ್ಯಡ್ ಮಾಡ್ಬೋದು. ಲೈಕ್ ನಾನು ಫಸ್ಟ್ಗೆ ಹೇಳ್ದಂಗೆ ಈ ಎಫೆಕ್ಟ್ ಬಂದು ಬೇಸಿಕಲಿ ಲೇಡೀಸ್ ತುಂಬಾನೇ ಚೆನ್ನಾಗಿ ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ಪ್ರೆಸೆಂಟ್ ಅಲ್ಲ, ಇದು ಪ್ರೀಸೆಟ್. ಸೊ ನೋ ಪ್ರೀಸೆಟ್ಸ್, ಯು ಕ್ಯಾನ್ ಸೇವ್ ಪ್ರೀಸೆಟ್ಸ್ ಇನ್ ಫೇಸ್. ಲೈಕ್ ಏನಾದರೂ ಈ ಎಲ್ಲ ಎಫೆಕ್ಟ್ಸ್ ನಾವು ಸೇವ್ ಮಾಡ್ತೀವಲ್ಲ, ಸೊ ಆ ಪ್ರೀಸೆಟ್ ಆಗಿ ಅಲ್ಲಿ ಸೇವ್ ಆಗುತ್ತೆ. ಸೊ ನೀವು ಪದೇ ಬಂದು ಒಂದೊಂದಾಗಿ ಎಫೆಕ್ಟ್ಸ್ನ ಅಪ್ಲೈ ಮಾಡಬಹುದು. ಸೊ ಪ್ರೀಸೆಟ್ಟಲ್ಲಿ ಆಪ್ಷನ್ ಇರುತ್ತಲ್ಲ, ಆ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಿದ ತಕ್ಷಣ ಈ ಎಲ್ಲ ಎಫೆಕ್ಟ್ಸು ಆಟೋಮ್ಯಾಟಿಕ್ ಆಗಿ ಅಪ್ಲೈ ಆಗುತ್ತೆ. ಸೊ ಅದನ್ನ ಬೇಸಿಕಲಿ ಪ್ರೀಸೆಟ್ ಅಂತೀವಿ. ಸೊ ಇದಾಯಿತು. ಸೊ ನೆಕ್ಸ್ಟ್ ಬಂದು ಇಲ್ಲಿ ಬಾಡಿ ಎಫೆಕ್ಟ್ ಅಂತ ಇದೆ. ಸೊ ಐ ಥಿಂಕ್ ಈ ಬಾಡಿ ಎಫೆಕ್ಟು ನಮ್ಮ ಆ ವಿಡಿಯೋ ಇತ್ತಲ್ಲ ಅದ್ರ ಮೇಲೆ ಅಪ್ಲೈ ಮಾಡೋದ. ಇದರಲ್ಲಿ ಜಸ್ಟ್ ಶೋಲ್ಡರ್ ಮತ್ತು ಹೆಡ್ ಮಾತ್ರ ಕಾಣ್ತಿದೆ ಅದು. ಸೊ ಆ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಹೇಗೆ ಅದು ಅಪ್ಲೈ ಆಗುತ್ತೆ ಅಂತ ನೋಡವ. ಬಟ್ ಸೊ ಈ ಎಫೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಈಗ ನೋಡೋದ, ಸೊ ಫೇಸ್ನ ಸೆಲೆಕ್ಟ್ ಮಾಡ್ಕೊಂಡೆ. ಸೊ ವಿಡಿಯೋ ಇದು ಸ್ವಲ್ಪ ವೈಡ್ ಆ್ಯಂಗಲ್ ಇದೆ, ಸ್ವಲ್ಪ ದೂರ ಇದೆ. ಸೊ ನೋಡೋದ ಇದು ಹೇಗೆ ಡಿಟೆಕ್ಟ್ ಮಾಡುತ್ತೆ ಅಂತ ಆ್ಯಕ್ಚುಲಿ. ಸೊ ಹೆಡ್ನ ಸೆಲೆಕ್ಟ್ ಮಾಡ್ಕೊಂಡೆ ಈಗ. ಸೊ ನೀವು ನೋಡ್ಬೋದು, ಒಂದು ನಿಮಿಷ ಇದು ಝೂಮ್ ಇನ್ ಮಾಡ್ತೀನಿ, ನಿಮಗೆ ಕ್ಲಿಯರ್ ಆಗಿ ಕಾಣುತ್ತೆ ಆ್ಯಕ್ಚುಲಿ. ಸೊ ನೋಡ್ಬೋದು ಅದು ಹೇಗೆ ಅಪ್ಲೈ ಆಗ್ತಿದೆ. ಬೇಸಿಕಲಿ ಅದು ಜಸ್ಟ್ ಹ್ಯಾಟ್ ನಾನು ಹಾಕಿದ್ದೇನಲ್ಲ, ಅದು ಹ್ಯಾಟ್ನ ಮಾತ್ರ ಅದು ಚಿಕ್ಕದು ದೊಡ್ಡದು ಮಾಡ್ತಿದೆ. ಸೊ ಇದು ಓಕೆ. ಬಾಡಿನ ಸೆಲೆಕ್ಟ್ ಮಾಡ್ತಾರೆ. ಸೊ ನೋಡ್ಬೋದು ನನ್ನ ಶೋಲ್ಡರ್ಸ್ ಹೇಗೆ ಅದು ಸ್ಲಿಮ್ ಆಗ್ತಿದೆ, ವೈಡ್ ಆಗ್ತಿದೆ ಅಂತ. ನೆಕ್ಸ್ಟ್ ಬೆಸ್ಟ್ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ಎಲ್ಲ ಗೊತ್ತಿಲ್ಲ, ಒಂದು ನಿಮಿಷ. ಓಕೆ, ಇದರಲ್ಲಿ ಸೊ ಓಕೆ ಈ ಡೈರೆಕ್ಷನಲ್ಲಿ ಆಲ್ಮೋಸ್ಟ್ ನನ್ನ ವೇಸ್ಟ್ ಲೆಗ್ಸ್ ಇದೆಲ್ಲ ಕವರ್ ಆಗ್ತಿದೆ ಇದ್ರ. ಸೊ ಈಗ ಎಫೆಕ್ಟಿವ್ ಆಗಿ ಕಾಣ್ತಿದೆ ನೋಡಿ, ಎಷ್ಟು ಕಮ್ಮಿ ಆಗ್ತಿದೆ, ದಪ್ಪ ಕಮ್ಮಿ ಆಗ್ತಿದೆ ವೇಸ್ಟ್. ಸೊ ನೀವೇನಾದರೂ ನಿಂತ್ಕೊಂಡು ವಿಡಿಯೋಸ್ ಏನಾದರೂ ಮಾಡ್ತೀರಾ, ನಿಮ್ಮ ಹೊಟ್ಟೆ ಈಚೆ ಬರೋ ಥರ ವಿಡಿಯೋದಲ್ಲಿ ಕ್ಯಾಮ್ರಾದಲ್ಲಿ ಕಾಣ್ತಿದೆ ಅಂದರೆ ಈ ಎಫೆಕ್ಟ್ನ ಅಪ್ಲೈ ಮಾಡಿ. ವಿಡಿಯೋಸ್ ಅಲ್ಲಿ ಮಾತ್ರ ನೀವು ಸ್ಲಿಮ್ ಆಗಿ ಕಾಣ್ತೀರಾ, ಈ ಎಫೆಕ್ಟ್ನ ಅಪ್ಲೈ ಮಾಡ್ಕೊ. ಹಾಗೆ ಲೆಗ್ಸ್ನ ನೋಡ್ಬೋದು ಯಾವ ಥರ ಅಪ್ಲೈ. ಮ್ಯಾನ್ಯುವಲ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಗೈಸ್ ಇದರಲ್ಲಿ. ಲೈಕ್ ನೀವು ಈಗ ವೇಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೈ ಮಾಡ್ತೀರಾ ಅನ್ಕೊಡಿ, ಅದನ್ನ ನೀವು ಮ್ಯಾನ್ಯುವಲ್ ಥರನೂ ಕೂಡ ಮಾಡ್ಕೋಬೋದು. ಎಷ್ಟಿರಬೇಕು ಎಷ್ಟಿರಬಾರ್ದು ಅಂತ ಮ್ಯಾನ್ಯುವಲ್ ಕೂಡ ಮಾಡ್ಕೋಬೋದು. ಸೊ ಇದೆಲ್ಲ ಇದು ಆಪ್ಷನ್ಸು. ಸದ್ಯಕ್ಕೆ ಇದೆಲ್ಲ ರಿಮೂವ್ ಮಾಡುವ. ಸೊ ಈ ರೀಟಚ್ ಎಫೆಕ್ಟ್ನ ಯುಟಿಲೈಸ್ ಮಾಡಿಕೊಂಡು ನಿಮ್ಮ ಹೋಲ್ ಬಾಡಿ ಸ್ಟ್ರಕ್ಚರೇ ಚೇಂಜ್ ಮಾಡಿಕೊಂಡು ವಿಡಿಯೋಸ್ನ ಮಾಡ್ಬೋದು ಗೈಸ್. ಸೊ ನೆಕ್ಸ್ಟ್ ಆಪ್ಷನ್ ಬಂದು ಇಲ್ಲಿ ರಿಮೂವ್ ಬ್ಯಾಕ್ಗ್ರೌಂಡ್ ಅಂತ ಇದೆ. ಸೊ ಈ ಎಫೆಕ್ಟ್ ಬಂದು ಬೇಸಿಕಲಿ ನಿಮ್ಮ ವಿಡಿಯೋದಲ್ಲಿ ಬ್ಯಾಕ್ಗ್ರೌಂಡೇ ಚೇಂಜ್ ಮಾಡುತ್ತೆ. ಲೈಕ್ ನಿಮಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ಫಸ್ಟ್ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಈ ರಿಮೂವ್ ಬ್ಯಾಕ್ಗ್ರೌಂಡ್ ಮೇಲೆ ಟ್ಯಾಪ್ ಮಾಡಿದ್ರೆ ನಿಮ್ಮ ವಿಡಿಯೋ ಬ್ಯಾಕ್ಗ್ರೌಂಡೇ ಕಂಪ್ಲೀಟ್ಲಿ ರಿಮೂವ್ ಆಗುತ್ತೆ. ಇದರಲ್ಲೂ ಕೂಡ ಕಸ್ಟಮ್ ರಿಮೂವ್ ಇದೆ. ಲೈಕ್ ಸರ್ಟನ್ ಪಾರ್ಟ್ ಮಾತ್ರ ರಿಮೂವ್ ಮಾಡಬೇಕು ಅಂದರೆ ಅದು ಕೂಡ ಮಾಡುತ್ತೆ. ಲೈಕ್ ಹೇಗೆ ನಾವು ಫೋಟೋಸಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ಅನ್ವಾಂಟೆಡ್ ಪಾರ್ಟ್ ಇವು ರಿಮೂವ್ ಮಾಡಬೇಕು ಅಂದರೆ ಟೂಲ್ಸ್ ಎಲ್ಲ ಬರ್ತಿತ್ತಲ್ಲ, AI ಟೂಲ್ಸು, ಇದರಲ್ಲಿ ನೀವು ವಿಡಿಯೋ ಮೇಲೆ ನೀವು ಕಸ್ಟಮ್ ಆಗಿ ರಿಮೂವ್ ಮಾಡ್ಬೋದು ಸರ್ಟನ್ ಪಾರ್ಟ್. ಆ ಥರ ಆಪ್ಷನ್ ಕೊಟ್ಟಿದ್ದಾರೆ ಇದರಲ್ಲಿ. ಇನ್ನು ಹಾಗೆ ಆಟೋ ರಿಮೂವ್ ಅಂದರೆ ಕಂಪ್ಲೀಟ್ ಬ್ಯಾಕ್ಗ್ರೌಂಡೇ ರಿಮೂವ್ ಮಾಡ್ತಾರೆ. ಲೈಕ್ ಜಸ್ಟ್ ನೀವು ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಅದು ಆಟೋಮ್ಯಾಟಿಕ್ ಆಗಿ ಕಂಪ್ಲೀಟ್ ಬ್ಯಾಕ್ಗ್ರೌಂಡೇ ರಿಮೂವ್ ಮಾಡಿ. ಇದರಲ್ಲಿ ನೀವು ಸ್ಟ್ರೋಕ್ ಅಂತ ಆಪ್ಷನ್ ಇದೆ, ಅದನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಈ ಥರ ಎಫೆಕ್ಟ್ಸ್ ಎಲ್ಲ ನಿಮಗೆ ಸಜೆಸ್ಟ್ ಕೊಡುತ್ತೆ. ಅದರ ಮೇಲೆ ಟ್ಯಾಪ್ ಮಾಡಿದ್ರೆ ಅಪ್ಲೈ ಆಗ್ತದೆ. ಸೊ ಬೇಸಿಕ್ಲಿ ಈ ಥರ ಕಾಣ್ತದೆ. ಹಾಗೆ ನೀವು ಈ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಿ ಬೇರೆ ಬ್ಯಾಕ್ಗ್ರೌಂಡ್ ಹಾಕಬೇಕು ಅಂದರೆ ಅದು ಕೂಡ ಮಾಡ್ಬೋದು. ಸೊ ಈಗ ಬಂದು ಇದರದ್ದು ಬ್ಯಾಕ್ಗ್ರೌಂಡ್ನ ನೀವು ರಿಮೂವ್ ಮಾಡಿ. ಸೊ ಈ ಥರ ಆಟೋ ರಿಮೂವ್ನ ಸೆಲೆಕ್ಟ್ ಮಾಡಿಕೊಂಡು ನೀವು
ರಿಮೂವ್ ಮಾಡಿಕೊಡಿ. ಅದೇ ಆಟೋಮೆಟಿಕ್ ಆಗಲಿ ರಿಮೂವ್ ಆಗ್ತದೆ ಬ್ಯಾಕ್ಗ್ರೌಂಡ್. ಜಸ್ಟ್ 1 minute. ಸೊ ಈ ಆಪ್ಷನಿಂದ, ಸೊ ರಿಮೂವ್ BG ಆಪ್ಷನಿಂದ ಬೇಸಿಕಲಿ ನೀವು ನಿಮ್ಮ ವಿಡಿಯೋಸ್ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಬೋದು. ಹಾಗೆ ಇಲ್ಲಿ ಕ್ರೋಮಾ ಕೀ ಅಂತ ಆಪ್ಷನ್ ಬರುತ್ತೆ. ಇದರಲ್ಲಿ ಬೇಸಿಕಲಿ ನೀವು ಗ್ರೀನ್ ಸ್ಕ್ರೀನಲ್ಲಿ ನೀವು ವಿಡಿಯೋಸ್ ಏನಾದರೂ ಮಾಡ್ತೀರಾ ಅಂದರೆ, ಸೊ ಬ್ಯಾಕ್ಗ್ರೌಂಡಲ್ಲಿ ಗ್ರೀನ್ ಸ್ಕ್ರೀನ್ ಏನಾದರೂ ಹಾಕೊಂಡು ವಿಡಿಯೋಸ್ ಮಾಡ್ತೀರಾ ಅಂದರೆ, ಸೊ ಈ ಕ್ರೋಮಾ ಕೀ ಬೇಸಿಕಲಿ ಯೂಸ್ ಆಗುತ್ತೆ. ಸೊ ಗ್ರೀನ್ ಸ್ಕ್ರೀನ್ ಯೂಸ್ ಮಾಡ್ತಾರಲ್ಲ ಅವರು ಗೊತ್ತಿರುತ್ತೆ, ಅವ್ರಿಗೆ ಮಾತ್ರ ಇದು ಯುಟಿಲೈಸ್ ಆಗುತ್ತೆ. ಸೊ ಹಾಗೆ ಇಲ್ಲಿ ನಿಮಗೆ ಸೌಂಡ್ ಆಪ್ಷನ್ ಇದೆ. ಸೌಂಡ್ ಆಪ್ಷನ್ನ ಬೇಸಿಕಲಿ ಸೌಂಡ್ನ ನೀವು ಜಾಸ್ತಿ ಮತ್ತು ಕಮ್ಮಿ ಮಾಡ್ಕೋಬೋದು, ಮ್ಯೂಟ್ ಮಾಡ್ಕೋಬೋದು, ಆ ಥರ ಇದೆ. ಹಾಗೆ ಇಲ್ಲಿ ತುಂಬ ಲೌಡ್ ಆಗಿದೆ ಅಂದರೆ ಸೌಂಡ್, ನಿಮ್ಮ ಬ್ಯಾಕ್ಗ್ರೌಂಡ್ ಮತ್ತು ವಿಡಿಯೋ ಸೌಂಡ್ ತುಂಬಾ ಲೌಡ್ ಆಗಿದೆ ಅಂದರೆ ಅಲ್ಲಿ ನಿಮಗೆ ಲೌಡ್ನೆಸ್ ಅಡ್ಜಸ್ಟ್ಮೆಂಟ್ ಅಂತ ಇದೆ. ಸೊ ಈ ಆಪ್ಷನ್ನ ಜಸ್ಟ್ ಸಿಂಪ್ಲಿ ನೀವು ಅಪ್ಲೈ ಮಾಡಿದ್ರೆ, ಸೊ ಎಲ್ಲೆಲ್ಲಿ ನಿಮ್ಮ ವಿಡಿಯೋಲಿ ಲೌಡ್ನೆಸ್ ಪಾರ್ಟ್ ಅದನ್ನ ಸ್ವಲ್ಪ ರೆಡ್ಯೂಸ್ ಮಾಡುತ್ತೆ. ಹಾಗೆ ಇಲ್ಲಿ ಟ್ರಾನ್ಸ್ಫಾರ್ಮ್ ಅಂತ ಆಪ್ಷನ್ ಇದೆಯಲ್ಲ, ಇದಂತೂ ತುಂಬಾ ಯೂಸ್ಫುಲ್ ಇದೆ ಈ ಆಪ್ಷನ್ಸ್. ಸೊ ಈ ಆಪ್ಷನ್ಸ್ನ ಬೇಸಿಕಲಿ ನೀವು ನಿಮ್ಮ ವೀಡಿಯೋಸ್ನ ರೊಟೇಟ್ ಮಾಡ್ಬೋದು. ಸೊ ಈ ಥರ ರೊಟೇಟ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಮಿರರ್ ಆಪ್ಷನ್ ಅಂತ ಈ ಥರ ಮಿರರ್ ಆಪ್ಷನ್ ಬರುತ್ತೆ. ಹಾಗೆ ಈ ರೀಸೈಜ್ ಆಪ್ಷನ್ ಇದೆಯಲ್ಲ, ಇದಂತೂ ತುಂಬಾ ಯೂಸ್ಫುಲ್. ಸೊ ಈ ಆಪ್ಷನಿಂದ ನೀವು ನಿಮ್ಮ ವೀಡಿಯೋಸ್ನ ಕ್ರಾಪ್ ಮಾಡ್ಬೋದು. ಸೊ ನೋಡ್ಬೋದು ಬೇಸಿಕ್ಲಿ ಇದರಲ್ಲಿ ಕಸ್ಟಮ್ ಆಪ್ಷನ್ ಇರುತ್ತಲ್ಲ, ಅಲ್ಲಿಂದ ಈ ಥರ ಕ್ರಾಪ್ ಮಾಡ್ಕೊ ಎಷ್ಟು ಈಸಿಯಾಗಿದೆ ಅರ್ಥ. ಸೊ ಈ ಆಪ್ಷನನ್ನು ತುಂಬಾ ಯೂಸ್ ಮಾಡ್ತೀನಿ ಅನ್ವಾಂಟೆಡ್ ಪಾರ್ಟ್ಸ್ನ ಜಸ್ಟ್ ಸಿಂಪ್ಲಿ ರಿಮೂವ್ ಮಾಡೋಕ್ಕೆ. ಸೊ ಈ ಥರ ಕ್ರಾಪ್ ಮಾಡ, ಬರೀ ಆ ಪಾರ್ಟ್ ಮಾತ್ರ ಬೀಸಬೇಕು. ಹಾಗೆ ಅಲ್ಲಿ ಪ್ರೀಸೆಟ್ ಆಪ್ಷನ್ಸ್ ಇರುತ್ತಲ್ಲ, ಲೈಕ್ ನಿಮಗೆ 9:16 ಇದೆ, 16:9 ಇದೆ. ಸೊ ಈ ಆಪ್ಷನ್ಸ್ ಕೂಡ ಸೆಲೆಕ್ಟ್ ಮಾಡ್ಕೊಂಡ್ರೆ ಲೈಕ್ ನಿಮಗೆ ಸರ್ಟನ್ ರೇಷಿಯೋ ಬೇಕು ಅಂದರೆ ಡೈರೆಕ್ಟಾಗಿ ಈ ಆಪ್ಷನ್ಸ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಕ್ರಾಪ್ ಮಾಡ್ಬೋದು. ಬಟ್ ನಿಮಗೆ ಸರ್ಟನ್ ಪಾರ್ಟ್ ಮಾತ್ರ ಮೂವ್ ಆಗಬೇಕು ಅಂತ ಇರುತ್ತಲ್ಲ, ಅಷ್ಟರಲ್ಲೇ ಆ ಪಾರ್ಟ್ ಮಾತ್ರ ಬೇಕು ಅಂತ ಇರುತ್ತಲ್ಲ, ಸೊ ಅಲ್ಲಿ ನಿಮಗೆ ಇಲ್ಲಿ ಕಸ್ಟಮ್ ಆಪ್ಷನ್ ತುಂಬಾ ಯೂಸ್. ಸೊ ನೆಕ್ಸ್ಟ್ ಬಂದು ಸಿಮಿಲರ್ಲಿ ಆಟೋ ಫ್ರೇಮ್ ಥರ ಇದು ಕೂಡ ನೀವು ಜಸ್ಟ್ ಆಟೋ ಫ್ರೇಮ್ ನನಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಯಾವ ಥರ ಇದು ಅಪ್ಲೈ ಆಗುತ್ತೆ ಅಂತ. ಸೊ ಈಗ 9:16 ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈ ಮಾಡಿದ್ದೀನಿ ಆಟೋ ಫ್ರೇಮ್. ಸೊ ನಮ್ಮ ವಿಡಿಯೋ ಮೇಲೆ ಇದು ಹೇಗೆ ಇದಾಗುತ್ತೆ ಅಂತ ತೋರಿಸ್ತೀನಿ. ಸೊ ಈಗ ಆಟೋ ಫ್ರೇಮ್ನ ಅಪ್ಲೈ ಮಾಡಿ. ಸೊ 9:16 ಸೆಲೆಕ್ಟ್ ಮಾಡಿದ್ನಲ್ಲ, ಅಷ್ಟು ಮಾತ್ರ ಆ ಪಾರ್ಟ್ ಮಾತ್ರ ಕಟ್ ಮಾಡಿಬಿಟ್ಟು ಅದಕ್ಕೆ ಕೊಡುತ್ತೆ ಆಟೋ ಫ್ರೇಮ್ ಆಪ್ಷನ್. ಸೊ ಬೇಸಿಕಲಿ ಕಟ್ ಮಾಡಿಕೊಡುತ್ತೆ ಈ ಆಟೋ ಫ್ರೇಮ್. ಅದೇ ರೀತಿ ನಿಮಗೆ ಇಲ್ಲಿ 16:9 ರೇಷಿಯೋನು ಸಿಗುತ್ತೆ, 1:1 ರೇಷಿಯೋ ಇದೆ, ಸುಮಾರು ರೇಷಿಯೋಸ್ ಇದೆ ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಬಂದು ಅಡ್ಜಸ್ಟ್ಮೆಂಟ್. ಸೊ ಇದು ಅಡ್ಜಸ್ಟ್ಮೆಂಟ್ ಬಂತು ಫಿಲ್ಟರ್ ಆಪ್ಷನ್. ನಿಮಗೆ ನಮ್ಮ ಫಸ್ಟ್ ವಿಡಿಯೋದಲ್ಲೇ ಕವರ್ ಮಾಡಿದ್ದೀನಿ, ಅದನ್ನು ಚೆಕ್ಔಟ್ ಮಾಡಿ ನೋಡ್ಬೋದು. ಸೊ ಬೇಸಿಕಲಿ ಅಡ್ಜಸ್ಟ್ಮೆಂಟ್ ಮತ್ತು ಫಿಲ್ಟರ್ ಆಪ್ಷನ್ ಇಂದ ನಿಮ್ಮ ವಿಡಿಯೋ ಟೋನ್ನ ಚೇಂಜ್ ಮಾಡ್ಬೋದು. ಲೈಕ್ ಅದನ್ನ ಕಲರ್ ಕ್ರಿಯೇಟ್ ಮಾಡ್ಬೋದು, ಲೈಕ್ ಬ್ರೈಟ್ನೆಸ್ ಕೊಡ್ಬೋದು, ಶಾರ್ಪ್ನೆಸ್ ಕೊಡ್ಬೋದು, ಆ ಥರ ಆಪ್ಷನ್ಸ್ ಇರುತ್ತೆ. ಲೈಕ್ ಮೇಲ್ಗಡೆಯಿಂದ ಜಸ್ಟ್ ಸಿಂಪ್ಲಿ ನಿಮಗೆ ಇಂಟ್ರೊಡ್ಯೂಸ್ ತೋರಿಸ್ತೀನಿ ಹೇಗೆ ಇರುತ್ತೆ ಅಂತ. ಲೈಕ್ ಅಡ್ಜಸ್ಟ್ಮೆಂಟ್ ಆಪ್ಷನಲ್ಲಿ ನಿಮ್ಮ ವಿಡಿಯೋಗೆ ಬ್ರೈಟ್ನೆಸ್ ಎಫೆಕ್ಟ್ನ ಕೊಡ್ಕೋಬೋದು. ಸೊ ಈ ಥರ ನಿಮ್ಮ ವೀಡಿಯೋಸ್ಗೆ ಎಫೆಕ್ಟ್ನ ಕೊಟ್ಕೋಬೋದು, ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಫಿಲ್ಟರ್ ಆಪ್ಷನ್ಸು ಇರುತ್ತೆ. ಇದೆಲ್ಲ ಒಂಥರ ಪ್ರೀಸೆಟ್ ಥರ ಒಂದು ಫಿಲ್ಟರ್ ಆಪ್ಷನ್ಸ್ ನಿಮಗೆ ಸೆಲೆಕ್ಟ್ ಮಾಡಿ ಅಪ್ಲೈ ಮಾಡಿ ತೋರಿಸ್ಬಿಡ್ತೀನಿ ಹೇಗೆ ಅಂತ ಶೋ ಆಗುತ್ತೆ ಅಂತ. ಸೊ ಇದು ಬೀಚಲ್ಲಿ ಇದೆಯಲ್ಲ, ಸೊ ಮೂವಿ ಎಫೆಕ್ಟ್ನ ಯಾವುದಾದ್ರೂ ಹಾಕೋದು ಯಾವ ಥರ ಔಟ್ಪುಟ್ ಬರುತ್ತೆ ಅಂತ ನೋಡೋದು. ಪ್ರೆಸ್ ಆ್ಯಂಡ್ ಹೋಲ್ಡ್ ಟು ಸಿ ಒರಿಜಿನಲ್ ವರ್ಷನ್. ಓಕೆ, ಸೊ ನೋಡಿ ಇದು ಬೀಚ್ ಎಫೆಕ್ಟ್ ಅಪ್ಲೈ ಆಗಿದೆ. ಸೊ ಬೀಚ್ ಎಫೆಕ್ಟ್ ಅಂದರೆ ಇಲ್ಲಿ ಒಂದೇ ಅಂತ ಎಫೆಕ್ಟ್ ಇತ್ತು, ಅದು ಅಪ್ಲೈ ಮಾಡಿತ್ತು. ಸೊ ಲಾಂಗ್ ಪ್ರೆಸ್ ಮಾಡಿದರೆ ನಮ್ಮ ಒರಿಜಿನಲ್ ಎಫೆಕ್ಟ್ ಯಾವುದಿತ್ತು, ಅದು ಒರಿಜಿನಲ್ ವಿಡಿಯೋ ಯಾವ ಥರ ಇತ್ತು ಅದು ಶೋ ಆಗುತ್ತೆ. ಸೊ ಅದು ಬಿಟ್ಟರೆ ನಿಮಗೆ ಈ ಎಫೆಕ್ಟ್ ಥರ ಅಪ್ಲೈ ಆಗುತ್ತೆ. ಸೊ ಇದಿರಲಿ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಈಗ. ಸೊ ನೋಡ್ಬೋದು ಈ ಎಫೆಕ್ಟ್ ಇದಕ್ಕೂ ಡಿಫ್ರೆನ್ಸ್ ನೀವು ಇಲ್ಲೇ ಕಾಣ್ಬೋದು. ಆ್ಯಕ್ಚುಲಿ ಇಲ್ಲಿಂದನೇ ಸ್ಟಾರ್ಟ್ ಮಾಡೋ ನಮ್ಮ ವಿಡಿಯೋನ ಲೈಕ್ ಈ ಥರ. ಸೊ ಈ ಥರ ರಿಮೂವ್ ಮಾಡಿಬಿಡೋದು. ಓಕೆ, ನೆಕ್ಸ್ಟ್ ಎಫೆಕ್ಟ್. ಸೊ ಅಡ್ಜಸ್ಟ್ಮೆಂಟ್ ಬಂದು ಫಿಲ್ಟರಿಂದ ನೀವು ಎಫೆಕ್ಟ್ಸ್ನ ಅಪ್ಲೈ ಮಾಡ್ಕೊಂಡು ನಿಮ್ಮ ವಿಡಿಯೋ ಕ್ವಾಲಿಟಿನ ಎನ್ಹ್ಯಾನ್ಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ಸ್ಟೇಬಲೈಸೇಷನ್. ಇದು ಕೂಡ ತುಂಬಾ ಯೂಸ್ಫುಲ್ ಇದೆ ಗೈಸ್. ಸ್ಟೇಬಲೈಸ್ ಎಫೆಕ್ಟ್ನ ಯೂಸ್ ಮಾಡ್ಕೊಳ್ಳೋದು ಲೈಕ್ ಹೇಗೆ ಅಂದರೆ, ನಿಮ್ಮ ವಿಡಿಯೋ ಶೇಕಿ ವಿಡಿಯೋ ಇರುತ್ತೆ ನೋಡಿ, ಲೈಕ್ ಸ್ಟೇಬಲ್ ಇರಲ್ಲ ವಿಡಿಯೋ, ಕ್ಯಾಮ್ರಾ ತುಂಬಾನೇ ಅಲ್ಲಾಡ್ತಿದೆ, ವಿಡಿಯೋದಲ್ಲಿ ಶೇಕ್ ಆಗ್ತಿದೆ ಅಂದರೆ ಈ ಎಫೆಕ್ಟ್ನ ನೀವು ಅಪ್ಲೈ ಮಾಡಿಕೊಂಡು ನಿಮ್ಮ ಶೇಕಿ ಇರೋ ವಿಡಿಯೋಸ್ನ ಒಂದು ಸ್ಟೇಬಲೈಸ್ ಎಫೆಕ್ಟ್ನ, ಸೊ ಈ ವಿಡಿಯೋದಲ್ಲೇ ನೋಡೋದ ಯಾವ ಪಾರ್ಟ್ ಶೇಕ್ ಆಗ್ತಿದೆ ಅಂತ. ಸೊ ಆ ಪಾರ್ಟ್ನ ಮಾತ್ರ ಫಿಕ್ಸ್ ಮಾಡೋದ, ಅದು ಹೇಗೆ ಅಪ್ಲೈ ಆಗುತ್ತೆ ಅಂತ ನೋಡಪ್ಪ. ಎಲ್ಲ ಸ್ಟೇಬಲ್ ಆಗಿದೆ. ಓಕೆ, ಇಲ್ಲಿ ನೀವು ನೋಟಿಸ್ ಮಾಡ್ಬೋದು ನೋಡಿ ಕ್ಯಾಮ್ರಾ ಎಷ್ಟು ಹೆಂಗೆ ಆಡ್ತಿದೆ.
ಸೊ ಈ ಪಾರ್ಟ್ನ ಒಂದ್ಸರಿ ಅಪ್ಲೈ ಮಾಡಿ ನೋಡೋದ ಯಾವ ಥರ ಫಿಕ್ಸ್ ಆಗಿತ್ತು ಅಂತ ಇನ್ನೊಂದ್ಸರಿ ತೋರಿಸ್ತೀನಿ ನೋಡಿ. ಕ್ಯಾಮ್ರಾ ಯಾವ ಥರ ಶೇಕ್ ಆಗ್ತಿದೆ ನೋಡಿ. ನೋಡಿ ಯಾವ ಥರ ಶೇಕ್ ಅಂತ ಸ್ವಲ್ಪ ಕ್ಲಿಪ್ನ ಸ್ಮಾಲ್ ಮಾಡ್ಕೊಳ್ಳೋದ ನಿಮ್ಗೆ ಬೇಗ ಅಪ್ಲೈ ಆಗ್ತದೆ. ಸೊ ಬೇಸಿಕ್ಲಿ ಕ್ಲಿಪ್ ಎಷ್ಟು ದೊಡ್ಡದಾಗಿರುತ್ತೆ ಅಷ್ಟು ಲೇಟ್ ಆಗಿ ಲೋಡ್ ಆಗಿ ಅಪ್ಲೈ ಆಗುತ್ತೆ. ಏನಕ್ಕಂದ್ರೆ ಕ್ಲಿಪ್ ಲೆಂತ್ ಬಂದು ತುಂಬಾನೇ ಲಾಂಗ್ ಇದೆಯಲ್ಲ ಅದಕ್ಕೋಸ್ಕರ. ಸೊ ಒಂದು 10 ಸೆಕೆಂಡ್ ಕ್ಲಿಪ್ ಇಡೋದ. ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟ್ ನಿಮ್ಮ ವಿಡಿಯೋ ಸೆಲೆಕ್ಟ್ ಮಾಡಾದ್ಮೇಲೆ ಸ್ಟೇಬಲೈಸ್ ಆಪ್ಷನ್ ಮೇಲೆ ಹೋಗಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸಿಂಪ್ಲಿ ಜಸ್ಟ್ ಕ್ಲಿಕ್ ಮಾಡಿ. ಮಿನಿಮಲ್ ಟಾಪ್ ಕ್ರಾಪಿಂಗ್ ಬರುತ್ತೆ, ರೆಕಮೆಂಡೆಡ್ ಬರುತ್ತೆ. ಮೋಸ್ಟ್ ಸ್ಟೇಬಲ್ ಬೇಕು ಅಂದ್ರೆ ಮೋಸ್ಟ್ ಸ್ಟೇಬಲ್ ಕಡೆನೂ ಹೋಗುತ್ತೆ. ಫಸ್ಟ್ ಮಿನಿಮಲ್ ಪಿಂಗ್ ಮೇಲೆ ಹೋಗೋದ ನೋಡೋದ ಯಾವ ತರ ಬರುತ್ತೆ. ಸೊ ಆದ್ರೂ ಇದು ತುಂಬಾನೇ ಶೇಕಿ ಇದೆ. ಸೊ ಆದ್ರೂ ಸ್ವಲ್ಪ ಇದಾಗ್ತಿದೆ ಅದು. ಸೊ ಮೋಸ್ಟ್ ಸ್ಟೇಬಲ್ ಮೇಲೆ ಹೋಗಿ ಚೆಕ್ ಮಾಡವ, ರೆಕಮೆಂಡೆಡ್ ಮೇಲೆ ಹೋಗಿ ಚೆಕ್ ಮಾಡವ. ಸೊ ಈಗ ನೋಡಿ ಎಷ್ಟು ಸ್ಟೇಬಲ್ ಆಗಿ ಬಂತು ಅಂತ ವಿಡಿಯೋ. ಅಷ್ಟು ಶೇಕೆ ಆಗ್ತಿಲ್ಲ ನೋಡಿ ಎಷ್ಟು ಸ್ಟೇಬಲ್ ಆಗ್ತಿದೆ ಅಂತ. ಸೊ ಇದು ನಾನು ಸ್ಟೇಬಲೈಸ್ ಮಾಡಿರೋ ವಿಡಿಯೋ ಇದು. ಈಗ ನಿಮ್ಗೆ ಅಂಡು ಮಾಡಿ ತೋರಿಸ್ತೀನಿ ನೋಡಿ ಯಾವ ತರ ಇತ್ತು ಅಂತ ಆಕ್ಚುಲಿ ಆ ವಿಡಿಯೋ. ಸೊ ಇದ್ರ ಮೇಲೆ ಯಾವುದೇ ತರಾನು ಸ್ಟೇಬಲೈಸ್ ಎಫೆಕ್ಟ್ ಇಲ್ಲ ನೋಡಿ. ಒರಿಜಿನಲ್ ವಿಡಿಯೋ ನಮ್ದು ಈ ತರ ಇದ್ದಿತ್ತು ನೋಡಿ. ಕ್ಯಾಮ್ರಾ ಹಿಂಗೆ ಶೇಕ್ ಆಗ್ತಿದೆ ಅಂತ ನೋಡಿ ಕ್ಯಾಮ್ರಾ. ಓಕೆ, ಇದು ನಮ್ಮ ಒರಿಜಿನಲ್ ಕ್ಲಿಪ್. ಸೊ ನಾನು ಈಗ ಎಫೆಕ್ಟ್ಸ್ ನ ಅಪ್ಲೈ ಮಾಡಿ ನಿಮ್ಗೆ ಯಾವ ತರ ತೋರಿಸ್ತೆ ನೋಡಿ. ನಮ್ಮ ಕ್ಲಿಪ್ ಎಷ್ಟು ಸ್ಟೇಬಲ್ ಆಗಿ ಬರ್ತಿದೆ ಅಂತ. ಸೊ ಈ ತರ ನೀವು ನಿಮ್ಮ ವಿಡಿಯೋಸ್ ಕ್ರಿಯೇಟ್ ಮಾಡೋ ಟೈಮಲ್ಲಿ ತುಂಬಾ ಶೇಕ್ ಆಗ್ತಿದೆ ಕ್ಯಾಮ್ರಾ ಅಂದ್ರೆ ಈ ಎಫೆಕ್ಟ್ ನ ಅಪ್ಲೈ ಮಾಡಿಕೊಂಡು ತುಂಬಾನೇ ಸ್ಟೇಬಲ್ ಮಾಡಬಹುದು ನಿಮ್ಮ ವಿಡಿಯೋಸ್. ತುಂಬಾನೇ ಯೂಸ್ಫುಲ್ ಇದೆ ಈ ಎಫೆಕ್ಟ್. ಓಕೆ, ನೆಕ್ಸ್ಟ್ ಎಫೆಕ್ಟ್ ಬಂದು ಇಲ್ಲಿ ಒಪಾಸಿಟಿ ಅಂತ ಇದೆ. ಸೊ ಬೇಸಿಕಲಿ ಒಪಾಸಿಟಿಯಲ್ಲಿ ನೀವು ನಿಮ್ಮ ವಿಡಿಯೋಸ್ ನ ಲೈಕ್ ಈ ತರ ನೋಡ್ಬೋದು. ಇಲ್ಲಿ ಯಾವ ತರ ಅದು ಬೆಲ್ ಆಗ್ತಿದೆ, ಫುಲ್ ಶಾರ್ಪ್ ಆಗಿ ಆಗ್ತಿದೆ ಅಂತ. ಸೊ ಸಿಂಪಲ್ ಇದೆ ಎಫೆಕ್ಟ್ ಇದು, ಅಷ್ಟೇನು ಜಾಸ್ತಿ ಇದು ಕೊಟ್ಟಿಲ್ಲ ಇದು. ಸೊ ನೆಕ್ಸ್ಟ್ ಬಂದು ನಿಮ್ಮ ವಿಡಿಯೋಸ್ ನ ರಿವರ್ಸ್ ಮಾಡಬಹುದು. ಬೇಸಿಕಲಿ ತೋರಿಸ್ತೀನಿ ನೋಡಿ ಹೇಗೆ ಫುಲ್ಲಿ ರಿವರ್ಸ್ ಆಗುತ್ತೆ ವಿಡಿಯೋ. ಲೈಕ್ ಹೇಗೆ ನಾನು ಈ ತರ ಮುಂದೆ ಹೋಗ್ತಿದ್ದೀನಿ, ಈ ವಿಡಿಯೋ ನಿಮ್ಗೆ ರಿವರ್ಸ್ ಆಗಿ ಬರುತ್ತೆ. ಸೆಲೆಕ್ಟ್ ಮಾಡೋದ್ಮೇಲೆ ಜಸ್ಟ್ ರಿವರ್ಸ್ ಮೇಲೆ ಟ್ಯಾಪ್ ಮಾಡಿದ್ರೆ ಕಂಪ್ಲೀಟ್ ವಿಡಿಯೋನೇ ರಿವರ್ಸ್ ಮಾಡಿಕೊಡುತ್ತೆ. ಟೈಮ್ ತಗೊಳ್ಳುತ್ತೆ. ಇದು ಬೇಸಿಕ್ಲಿ ವಿಡಿಯೋ ಲೆಂತ್ ಮೇಲೆ, ವಿಡಿಯೋ ಕ್ವಾಲಿಟಿ ಮೇಲೆ ಟೈಮ್ ತಗೊಳ್ಳೋದು, ಕ್ಲಿಪ್ ಮೇಲೆ. ಅಂಡ್ ಆಬ್ವಿಯಸ್ಲಿ ಇಂಟರ್ನೆಟ್ ಕನೆಕ್ಷನ್ ನಿಮ್ದು ಫಾಸ್ಟ್ ಆಗಿದ್ರೆ ಫಾಸ್ಟ್ ಆಗಿ ಔಟ್ಪುಟ್ ಸಿಗುತ್ತೆ. ಸೊ ಗೈಸ್ ನೋಡ್ಬೋದು ಯಾವ ತರ ಇದು ಎಫೆಕ್ಟ್ ಅಪ್ಲೈ ಆಗಿದೆ ಅಂತ. ಲೈಕ್ ಕಂಪ್ಲೀಟ್ ರಿವರ್ಸ್ ಇಂದ ಸ್ಟಾರ್ಟ್ ಆಗ್ತಿದೆ ನೋಡಿ ವಿಡಿಯೋ. ಸೊ ಈ ತರ ವರ್ಕ್ ಆಗುತ್ತೆ ಈ ಎಫೆಕ್ಟ್. ಸೊ ಇಲ್ಲಿ ನೆಕ್ಸ್ಟ್ ಎಫೆಕ್ಟ್ ಬಂದು ನಿಮ್ಗೆ ಫ್ರೀಸ್ ಇದೆ. ಫ್ರೀಸ್ ಬಂದು ಲೈಕ್ ಸರ್ಟನ್ ಪಾರ್ಟ್ ನಿಮಗೆ ಫ್ರೀಸ್ ಫ್ರೇಮ್ ಆಗಿ ಇರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಈಗ ಇದು ಕಂಪ್ಲೀಟ್ ವಿಡಿಯೋ ಸ್ಟಾರ್ಟಿಂಗ್ ಪಾರ್ಟ್ ಇದೆ ನೋಡಿ. ಲೈಕ್ ಏನಾದ್ರು ಇಂಟ್ರೊಡಕ್ಷನ್ ಕೊಡಬೇಕು ಅಂದ್ರೆ ಇಲ್ಲಿ ನಿಮ್ಗೆ ಫ್ರೀಸ್ ಆಗುತ್ತೆ ಮಾತ್ರ ಫ್ರೀಸ್ ಆಗಿ. ಲೈಕ್ ಫಾರ್ ಎಕ್ಸಾಂಪಲ್ ನಿಮ್ಗೆ ಅಪ್ಲೈ ಮಾಡಿ ತೋರಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಲೈಕ್ ನೋಡಿ ಇಲ್ಲಿ ಬಂತಲ್ಲ ವಿಡಿಯೋ, ಇಲ್ಲಿ ನಾನು ಜಸ್ಟ್ ಫ್ರೀಸ್ ಫ್ರೇಮ್ ಮೇಲೆ ಟ್ಯಾಪ್ ಮಾಡಿದ್ರೆ ಆ ಪಾರ್ಟ್ ಮಾತ್ರ ನಿಮ್ಗೆ ಫ್ರೀಸ್ ಆಗುತ್ತೆ ನೋಡಿ. ಇಷ್ಟು ಬಂತಲ್ಲ. ಸೊ ಇಲ್ಲಿ ಏನಾದ್ರು ನೀವು ಇಂಟ್ರೊಡಕ್ಷನ್ ಕೊಡ್ಬೋದು. ಇಷ್ಟಕ್ಕೆ ಫ್ರೀಸ್ ಆಯ್ತು. ಇದಾದ್ಮೇಲೆ ಇಲ್ಲಿ ನೀವು ಏನಾದ್ರು ಇಂಟ್ರೊಡಕ್ಷನ್ ಪಾರ್ಟ್ ನ ಇನ್ಸರ್ಟ್ ಮಾಡಬಹುದು ಲೈಕ್ ಟೆಕ್ಸ್ಟ್ ಫಾರ್ಮ್ ಅಲ್ಲಿ. ಲೈಕ್ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ ನೋಡಿ, ಈ ಪಾರ್ಟ್ ನ ಇಲ್ಲಿ ನಾನು ಏನಾದ್ರು ಇಂಟ್ರೊಡಕ್ಷನ್ ಫಾರ್ಮ್ ನ ಕೊಡ್ತೀನಿ. ಇಲ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವು ಸುಮಾರು ಟೆಂಪ್ಲೇಟ್ಸ್ ಇದೆ, ಟೆಂಪ್ಲೇಟ್ಸ್ ಮೇಲೆ ಹೋಗ್ತಾರೆ. ಸೊ ಟೆಂಪ್ಲೇಟ್ಸ್ ಅಲ್ಲಿ ನೀವು ನಾನು ಏನ್ ಮಾಡ್ತೀನಿ ಅಂದ್ರೆ ಇಂಟ್ರೊಡ್ಯೂಸ್ ಮಾಡ್ಕೋತೀನಿ ನೋಡಿ. ಈ ಪ್ರೀಲೋಡೆಡ್ ಟೆಕ್ಸ್ಟ್ ಇರುತ್ತೆ. ಸೊ ಇಲ್ಲಿ ಬಂತು. ಸೊ ಇಲ್ಲಿ ನಾನು ಏನ್ ಮಾಡಬಹುದು ಅಂದ್ರೆ ಲೈಕ್ ಒಂಥರ ಇಂಟ್ರೊಡಕ್ಷನ್ ತರ ಕ್ರಿಯೇಟ್ ಮಾಡ್ಕೋಬಹುದು ಫ್ರೀಸ್ ಫ್ರೇಮ್ ಇಂದ. ಇಲ್ಲಿ ಬಂತಲ್ಲ, ಸ್ಟಾರ್ಟಿಂಗ್ ಆಯ್ತು ಗೊತ್ತರ, ಇದರ ಫ್ರೀಸ್ ಫ್ರೇಮ್ ಆಯ್ತು, ಹೇಗಾಯ್ಸ್ ಬಂತು. ಲೈಕ್ ತಿರ್ಗಾ ಅಲ್ಲಿಂದಾನೆ ಕಂಟಿನ್ಯೂ ಆಯ್ತು. ಸೊ ಈ ತರ ನೀವು ಇಂಟ್ರೊಡಕ್ಷನ್ ನ ಮಾಡ್ಕೋಬಹುದು. ಅದೇ ರೀತಿ ಇದು ಸ್ವಲ್ಪ ನೀವು ಕ್ರಿಯೇಟಿವಿಟಿನ ಯುಟಿಲೈಸ್ ಮಾಡ್ಕೊಂಡು ಇಂದು ಚೆನ್ನಾಗಿ ಕ್ರಿಯೇಟ್ ಮಾಡಬಹುದು. ಲೈಕ್ ಫಾರ್ ಎಕ್ಸಾಂಪಲ್ ಈ ವಿಡಿಯೋನ ಇಲ್ಲಿ ಇಟ್ಕೊಂಡು ನೀವು ನೋಡಿ, ಇದನ್ನ ಬ್ಯಾಕ್ ಗ್ರೌಂಡ್ ಒಂಥರ ರಿಮೂವ್ ಮಾಡಿ ಅದರಲ್ಲಿ ನೀವು ಒಂಥರ ಡಿಫ್ರೆಂಟ್ ಎಫೆಕ್ಟ್ ಕೊಟ್ರೆ ಇನ್ನೂ ಚೆನ್ನಾಗಿ ಅದು ಕಾಣುತ್ತೆ ನೋಡಿ. ಸೆಲೆಕ್ಟ್ ಮಾಡ್ಕೊಂಡಲ್ಲ, ಇದೇ ಬ್ಯಾಕ್ ಗ್ರೌಂಡ್ ಸ್ಟ್ರೋಕ್ ಜೊತೆ ಕೊಟ್ಟ ನೋಡಿ ಎಷ್ಟು ಚೆನ್ನಾಗಿ ಅದು ಬಂತು. ಎಷ್ಟು ಕ್ರಿಯೇಟಿವಿಟಿಯಿಂದ ನೀವು ಎಫೆಕ್ಟ್ಸ್ ನ ಅಪ್ಲೈ ಮಾಡ್ತೀರಾ ಅಷ್ಟು ಪ್ರೊಫೆಷನಲ್ ಆಗಿ ಕಾಣುತ್ತೆ ವಿಡಿಯೋಸ್. ಎಷ್ಟು ಚೆನ್ನಾಗಿ ಬಂತು. ಇದ್ರ ಜೊತೆಗೆ ನೀವು ಸೌಂಡ್ ಎಫೆಕ್ಟ್ಸ್ ನ ಸ್ವಲ್ಪ ಚೆನ್ನಾಗಿ ಹಾಕ್ತೀರಾ ಅಂದ್ರೆ ಇನ್ನೂ ಚೆನ್ನಾಗಿ ಅದು ಔಟ್ಪುಟ್ ಕೊಡುತ್ತೆ ಅದಕ್ಕೆ. ಸೊ ಇದೊಂದು ಕವರ್ ಆಯ್ತು. ಮೂವಿಂಗ್ ಫಾರ್ವರ್ಡ್ ನೆಕ್ಸ್ಟ್ ಎಫೆಕ್ಟ್. ಸೊ ಎಲ್ಲ ಎಫೆಕ್ಟ್ಸ್ ನ ನೀವು ನಿಮ್ಮಿಂದಾನೆ ನಿಮ್ಮ ವಿಡಿಯೋಸ್ ಮೇಲೆ ನೀವು ಟ್ರೈ ಮಾಡ್ತಾ ಇದ್ರೆ, ಅಪ್ಲೈ ಮಾಡ್ತಾ ಇದ್ರೆ ಇನ್ನೂ ಚೆನ್ನಾಗಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ಬೇಸಿಗೆ ಪ್ರಾಕ್ಟೀಸ್ ಮಾಡಬೇಕು. ತುಂಬಾ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಪರ್ಫೆಕ್ಟ್ ಆಗ್ತೀರಾ. ಸೊ ನೆಕ್ಸ್ಟ್, ಸೊ ಆಲ್ಮೋಸ್ಟ್ ಎಲ್ಲ ಕವರ್ ಆಗಿದೆ. ಸೊ ನೆಕ್ಸ್ಟ್ ಎಫೆಕ್ಟ್ ಬಂದು ಇಲ್ಲಿ ಆಡಿಯೋ ಎಫೆಕ್ಟ್ ಅಂತ ಇದೆ. ಆಡಿಯೋ ಎಫೆಕ್ಟ್ ನ ನೀವು ಸ್ವಲ್ಪ ಇನ್ಹ್ಯಾನ್ಸ್ ಮಾಡಬಹುದು.
ರೆಡ್ಯೂಸ್ ಮಾಡೋದು, ಬೇರೆ ಬೇರೆ ವಾಯ್ಸಸ್ ತರ ನಿಮ್ಮ ಕಂಪ್ಲೀಟ್ ಆಡಿಯೋನೇ ಚೇಂಜ್ ಮಾಡ್ಬೋದು. ಆ ತರ ಎಲ್ಲ ಆಪ್ಷನ್ಸ್ ಇರುತ್ತೆ. ಸುಮಾರು ಆಪ್ಷನ್ಸ್ ಇದೆ, ನೀವು ಒಂದ್ಸರಿ ಎಕ್ಸ್ಪ್ಲೋರ್ ಮಾಡಿ ಇದರಲ್ಲಿ ಆಡಿಯೋ ಎಫೆಕ್ಟ್ ಅಲ್ಲಿ. ಸೊ ಈ ವಿಡಿಯೋದಲ್ಲಿ ಬೇಸಿಕಲಿ ಆಡಿಯೋ ಇಲ್ಲ, ಜಸ್ಟ್ ಸ್ಟೇಬಲ್ ವಿಡಿಯೋ ಇರುತ್ತೆ. ಸೊ ನೆಕ್ಸ್ಟ್ ಬಂದು ರೆಡ್ಯೂಸ್ ನಾಯ್ಸ್. ಸೊ ಬೇಸಿಕಲಿ ಇದು ನಾಯ್ಸ್ ನ ರಿಡ್ಯೂಸ್ ಮಾಡುತ್ತೆ. ಬ್ಯಾಕ್ ಗ್ರೌಂಡ್ ಏನಾದ್ರು ನಾಯ್ಸ್ ಇದ್ರೆ ಅದನ್ನ ಕಂಪ್ಲೀಟ್ಲಿ ರಿಡ್ಯೂಸ್ ಮಾಡುತ್ತೆ ಈ ಎಫೆಕ್ಟ್ ಇಂದ. ಸೊ ಇದಾಯ್ತು. ನೆಕ್ಸ್ಟ್ ಬಂದು ಇಲ್ಲಿ ಬೀಟ್ಸ್ ಅಂತ ಇದೆ ನೋಡಿ. ಸೊ ಇದು ಬಂದು, ಸೊ ಈ ಎಫೆಕ್ಟ್ ಬಂದು ಜಾಸ್ತಿ ಯುಟಿಲೈಸ್ ಇಲ್ಲ, ಅಷ್ಟು ಯೂಸ್ ಇಲ್ಲ. ಸೊ ಬೇಸಿಕಲಿ ಇದು ಈ ಎಫೆಕ್ಟ್ ಬಂದು ಇಲ್ಲಿ ನಿಮ್ಮ ವಿಡಿಯೋಸ್ ಅಲ್ಲಿ ಮ್ಯೂಸಿಕ್ ನ ಆಡ್ ಮಾಡ್ಕೊಂಡು ವಿಡಿಯೋದಲ್ಲಿ ನಿಮಗೆ ಬೀಟ್ಸ್ ನ ಕೊಡುತ್ತೆ. ಸೊ ಬೇಸಿಕಲಿ ನಾರ್ಮಲ್ ಬ್ಯಾಕ್ ಗ್ರೌಂಡ್ ವಿಡಿಯೋ ನೀವೇ ಆಡ್ ಮಾಡ್ಕೊಂಡು ಲೈಕ್ ಅನ್ವಾಂಟೆಡ್ ಪಾರ್ಟ್ ನ, ಸ್ಲೋಮೋ ಪಾರ್ಟ್ ನ ರಿಮೂವ್ ಮಾಡ್ಬಿಟ್ಟು ಲೈಕ್ ಬರೀ ಬೀಟ್ಸ್ ಇರೋ ಪಾರ್ಟ್ ನ ನೀವೇ ಎಡಿಟ್ ಮಾಡ್ಕೊಂಡ್ರೆ ಈಸಿ ಇರುತ್ತೆ. ಸೊ ಅದೇ ಕೆಲಸ ಇದು ಕೂಡ ಮಾಡೋದು. ನೆಕ್ಸ್ಟ್ ಬಂದು ಈ ಲಿಂಕ್ಸ್ ಅಂತ ಇದೆಯಲ್ಲ ಗೈಸ್, ಲಿಂಕ್ ಅಂತ ಇದೆಯಲ್ಲ, ಇದು ಬಂದು ನಿಮ್ಮ ವಿಡಿಯೋದಲ್ಲಿ ಎಷ್ಟು ಟ್ರಾನ್ಸಿಷನ್ಸ್ ಇರುತ್ತೆ, ಟೆಕ್ಸ್ಟ್ ಎಫೆಕ್ಟ್ ಇರುತ್ತೆ ಅಂಡ್ ಸುಮಾರು ಫಿಲ್ಟರ್ಸ್ ಎಲ್ಲ ಇರುತ್ತಲ್ಲ, ಇದರಿಂದ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಎಲ್ಲ ಟೆಕ್ಸ್ಟ್, ಸ್ಟಿಕ್ಕರ್ಸ್, ಟ್ರಾನ್ಸಿಷನ್ಸ್ ಅದೆಲ್ಲ ಲಿಂಕ್ ಆಗ್ಬಿಡುತ್ತೆ ಆಕ್ಚುಲಿ. ಲೈಕ್ ಈ ತರ ನೀವು ಡ್ರ್ಯಾಗ್ ಈ ಕಡೆ ಹಿಂದೆ ಮುಂದೆ ಎಲ್ಲ ಮಾಡ್ತಿರಲ್ಲ, ಆ ಲಿಂಕ್ ನ ನೀವು ಕೊಟ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಆ ಎಫೆಕ್ಟ್ಸ್ ಆ ಕಡೆ ಈ ಕಡೆ ಆಗಲ್ಲ. ಲಿಂಕ್ ಇರುತ್ತೆ ಬೇಸಿಕ್ಲಿ. ಅದು ನೀವು ಸ್ವಲ್ಪ ಡ್ರ್ಯಾಗ್ ಮಾಡಿದ್ರು ಆ ಎಫೆಕ್ಟ್ಸ್ ಎಲ್ಲ ನಿಮ್ಗೆ ಆ ಕ್ಲಿಪ್ ಜೊತೆಗೇನೆ ಡ್ರ್ಯಾಗ್ ಆಗುತ್ತೆ. ಲೈಕ್ ಟೆಕ್ಸ್ಟ್, ಸ್ಟಿಕ್ಕರ್ಸ್ ಎಲ್ಲ ಡ್ರ್ಯಾಗ್ ಆಗುತ್ತೆ ಆ ಕ್ಲಿಪ್ ಜೊತೆಗೆ. ಸೊ ಯಾವಾಗ್ಲೂ ನೀವು ಎಲ್ಲ ಎಫೆಕ್ಟ್ಸ್ ನ ಅಪ್ಲೈ ಮಾಡಾದ್ಮೇಲೆ, ಕಂಪ್ಲೀಟ್ ವಿಡಿಯೋನ ನೀವು ಅಪ್ಲೈ ಮಾಡಾದ್ಮೇಲೆ, ಸೊ ಮೇನ್ ಇಂಪಾರ್ಟೆಂಟ್ ವಿಡಿಯೋ ಅಲ್ಲ, ಸ್ಟಾರ್ಟಿಂಗ್ ತುಂಬಾನೇ ಎಫೆಕ್ಟ್ಸ್, ಟೆಕ್ಸ್ಟ್ ಎಲ್ಲ, ಸ್ಟಿಕ್ಕರ್ಸ್ ಎಲ್ಲ ಹಾಕಿರ್ತಿರಲ್ಲ, ಸೊ ನೀವು ಲಾಸ್ಟ್ ಅಲ್ಲಿ ಬಂದು ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅದೆಲ್ಲ ಲಿಂಕ್ ಆಗ್ಬಿಡುತ್ತೆ. ಅನ್ಲಿಂಕ್ ಆಗಲ್ಲ, ಲಿಂಕ್ ಆಗ್ಬಿಡುತ್ತೆ. ಸೊ ಅಲ್ಲಿ ಏನಾದ್ರು ನೀವು ಎಡಿಟ್ ಮಾಡಬೇಕು ಅಂದ್ರೆ ಇಲ್ಲಿಂದ ನೀವು ಅನ್ಲಿಂಕ್ ಕೊಟ್ರೆ ಅದೆಲ್ಲ ಅನ್ಲಿಂಕ್ ಆಗುತ್ತೆ. ಸೊ ಈಸಿಲಿ ನೀವು ರಿಮೂವ್ ಮಾಡ್ಬೋದು. ರಿಮೂವ್ ಅಂದ್ರೆ ಲೈಕ್ ಮೂವ್ ಮಾಡ್ಬೋದು ಅದನ್ನ. ಸೊ ಆ ತರ ಬೇಸಿಕ್ಲಿ ಇದು ವರ್ಕ್. ಸೊ ಓಕೆ ಗೈಸ್, ನಿಮಗೆ ಎಡಿಟ್ ಅಲ್ಲಿರೋ ಆಪ್ಷನ್ಸ್ ಎಲ್ಲಾನು ಈಗ ಕವರ್ ಮಾಡಿದ್ದೀನಿ. ಸೊ ಇದೆಲ್ಲ ಬೇಸಿಕಲಿ ನೀವು ಎಲ್ಲ ಆಪ್ಷನ್ಸ್ ನ ಯುಟಿಲೈಸ್ ಮಾಡಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತೀರಾ ಆದ್ರೆ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ನೀವು ಇನ್ನೂ ಚೆನ್ನಾಗಿ ಇದನ್ನ ಯುಟಿಲೈಸ್ ಮಾಡ್ತೀರಾ, ಅಪ್ಲೈ ಮಾಡ್ತೀರಾ. ಸೊ ಇದಾಯ್ತು ಓವರ್ ಆಲ್ ನಮ್ಮ ಕ್ಯಾಪ್ಕಟ್ ವಿಡಿಯೋ ಎಡಿಟಿಂಗ್ ವಿಡಿಯೋ. ಸೊ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದ್ರೆ, ಇದರಿಂದ ನೀವು ಕಲ್ದಿದ್ರ ಕ್ಯಾಪ್ಕಟ್ ನ ಅಂದ್ರೆ ವಿಡಿಯೋನ ಲೈಕ್ ಮಾಡಿ ಅಂಡ್ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಏನಕ್ಕಂದ್ರೆ ಈ ತರ ಮೋರ್ ಯೂಸ್ಫುಲ್ ಅಂಡ್ ಕ್ವಾಲಿಟಿ ಕಂಟೆಂಟ್ ವಿಡಿಯೋಸ್ ನಮ್ಮ ಚಾನೆಲ್ ಮೇಲೆ ಬರ್ತಾನೆ ಇರುತ್ತೆ. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ.